ಹ್ಞೂ ಹ್ಞೂ 4 ಬುಕ್ರಲ್ಲ. ಅದು 26 ತಾರೀಕು ನಮ್ಮ ಗಂಟೆ ತನಕ ಕಳಿಸಿದ್ದಾರೆ. ಹ್ಞೂ 25ನೇ ತಾರೀಕರಲ್ಲಿ ಅದ್ರ ಟೈಮಿಂಗ್ ದಸರಾ ಯಾವ ಗ್ಯಾಪ್ ಮಾಡಿದ್ರು ಅದೇ ಚೆಕ್ ಮಾಡ್ಬೇಕಾದ್ರೆ ನಾವು ಚೆಕ್ ಮಾಡೋಣ. ಇನ್ನೊಮ್ಮೆ ಚೆಕ್ ಮಾಡ್ತೀನಿ. ಈಗ ಎಷ್ಟಾಗಿದೆ ಇವತ್ತು ಮಾಡಿ ಬರ್ರಿ, ಉಳಿದು ಆಮೇಲೆ ಚೆಕ್ ಮಾಡಿ. ಹೌದೌದು. ಎಸ್, ಆನ್ಲೈನ್ ಅವ್ರಿಗೆ ಕ್ಲಿಯರ್ ಇದೆ ಆಡಿಯೋ. ಓಕೆ, GS3 ನೋಡೋಣ ನೋಡ್ರಿ. GS1, GS2, GS3 ಎರಡು ಆಯ್ತು. ಈಗ GS3 ಅನ್ನ ನಾವು ಇವತ್ತಿಂದ ಆರಂಭ ಮಾಡೋಣ. GS3 ನಲ್ಲಿ ಟೋಟಲ್ 20 ಕ್ವಶನ್ಸ್, 20ರಲ್ಲಿ 7 ಡೈರೆಕ್ಟ್ ಕ್ವಶನ್ಸ್, 7 ಡೈರೆಕ್ಟ್ ಕ್ವಶನ್ ಬಂದಿದೆ, 8 ಪಾರ್ಷಿಯಲ್, 5 ಹೊಸ ಕ್ವಶನ್ಸ್ ಬಂದಿದೆ. GS3 ನಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಹೇಳ್ರಿ? ಎಕನಾಮಿ. ಓಕೆ, ಎಕನಾಮಿಕ್ ಡೆವಲಪ್ಮೆಂಟ್, ಅದರಲ್ಲಿ ಅಗ್ರಿಕಲ್ಚರ್ ಕೂಡ ಆಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಎನ್ವೈರ್ಮೆಂಟ್, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇನ್ನೊಂದು ಇಂಟರ್ನಲ್ ಸೆಕ್ಯೂರಿಟಿ. ಟೋಟಲ್ ಇಷ್ಟು ಸಬ್ಜೆಕ್ಟ್ ಬರುತ್ತೆ. ಇನ್ನು ನೋಟ್ಸ್ ಅಂತ ತಗೊಂಡ್ರೆ ಎಕನಾಮಿದು ಒಂದು 300 ಪೇಜ್ ನೋಟ್ಸ್ ಇದೆ. ಅದನ್ನ ನೀವು ಶಾರ್ಟ್ ಮಾಡ್ಕೊಳ್ಬೇಕು. ಅದು ಒಂದು 100-200 ಪೇಜ್ ಬರ್ಬೇಕು ನಿಮ್ದು. ಎನ್ವೈರ್ಮೆಂಟ್ ನೋಟ್ಸ್ ಕೊಟ್ಟಿದಾರ, ಮೇನ್ಸ್ ನೋಟ್ಸ್ ಎಷ್ಟು ಪೇಜ್ ಇದೆ? ಮೇನ್ಸ್ ಇನ್ನೂ ಕೊಟ್ಟಿಲ್ಲ. ಈ ಮೇನ್ಸ್ ನೋಟ್ಸ್ ಮಾಡೋಕ್ ಹೇಳಿದ್ದೀರಿ ಸರ್ಗೆ, ಮಾಡಿದಾರ? ನೆನಪು ಮಾಡ್ರಿ ನನಗೆ. ನವೀನ್ ಸರ್ ಬಂದ ತಕ್ಷಣ ಊರಿಗೆ ಹೋಗಿದ್ದಾರೆ, ಸಂಡೇ ಬರ್ತಾರೆ ಅವರು, ಸೋಮವಾರ ಕೊಡ್ತೀನಿ ಅದನ್ನು. ಅದು ಒಂದು 100-150 ಪೇಜ್ ನೋಟ್ಸ್ ಆಗುತ್ತೆ, ಅದಷ್ಟೇ, ಜಾಸ್ತಿ ಇಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅದು ಕೂಡ ಒಂದು 150 ಪೇಜ್ ನೋಟ್ಸ್ ಆಗ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು 50-60 ಪೇಜ್ ನೋಟ್ಸ್, ಇಂಟರ್ನಲ್ ಸೆಕ್ಯೂರಿಟಿ ಒಂದು 60 ಪೇಜ್ ನೋಟ್ಸ್. ಎಲ್ಲ ತಗೊಂಡ್ರೆ ಒಂದು 500 ಪೇಜ್ ಅಂತ ನೋಟ್ಸ್ ತಗೊಳ್ರಿ. ಇಷ್ಟೇ ಪೇಜ್ ಓದೋದು ಇದಕ್ಕೆ, ಪ್ಲಸ್ ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಿ ರೆಗ್ಯುಲರ್ ಆಗಿ. ಇಷ್ಟೇ ಓದಿದ್ರೆ ಏನೇನು ಬರುತ್ತೆ ನೋಡೋಣ. ಈಗ ಫಸ್ಟ್ ಇಲ್ಲಿ ಸೆಪರೇಟ್ ಮಾಡಿದಾವೆ: ಎಕನಾಮಿ, ಅಗ್ರಿಕಲ್ಚರ್, ಸೈನ್ಸ್, ಎನ್ವೈರ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ನೋಡ್ರಿ. ಈ ವರ್ಷ ಎಕನಾಮಿಂದ 50 ಮಾರ್ಕ್ಸ್ ಬಂದಿದೆ, ಅಗ್ರಿಕಲ್ಚರ್ ನಿಂದ 35. ಸೊ ಇವೆರಡು ಮಿಕ್ಸ್ ಆಯ್ತು ಇಲ್ಲಿ, ಅಂದ್ರೆ ಎರಡು ಸೇರಿದ್ರೆ ಒಂದು 85 ಮಾರ್ಕ್ಸ್. ಸೈನ್ಸ್ ನಿಂದ 40 ಕ್ವಶನ್ಗಳು, ಎನ್ವೈರ್ಮೆಂಟ್ ನಿಂದ 75, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲ್ಲೇ ಲಿಂಕ್ ಮಾಡಿ ಕೇಳಿದಾರೆ ಅವರು. ಡೈರೆಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಯಾವುದು ಕಂಡು ಬಂದಿಲ್ಲ ಇದರಲ್ಲಿ. ಇಂಟರ್ನಲ್ ಸೆಕ್ಯೂರಿಟಿ ಮೇಲೆ 50 ಮಾರ್ಕ್ಸ್. ಇಂಟರ್ನಲ್ ಸೆಕ್ಯೂರಿಟಿಗೆ ಒಂದು 50-60 ಪೇಜ್ ನೋಟ್ಸ್ ಇದೆ. ಅಷ್ಟೇ ಓದಿದ್ರೆ ನೋಡ್ರಿ ಸ್ಕೋರ್ ನಿಮ್ದು 50 ಮಾರ್ಕ್ಸ್ ಆರಾಮಾಗಿ ಅಟೆಂಡ್ ಮಾಡಬಹುದು. ಈ ಮೆಥಡ್ ಇದೆ ಇದರಲ್ಲಿ. ಎರಡು 10 ಮಾರ್ಕ್ಸ್ ನ ಟೋಟಲ್, ಪ್ರತಿಯೊಂದು ಸಬ್ಜೆಕ್ಟ್ ಸೆಗ್ಮೆಂಟ್ ಮೇಲೆ 2 ಕ್ವಶನ್ಸ್ 10 ಮಾರ್ಕ್ಸ್ ಇದೆ. ಎಕನಾಮಿ ಮೇಲೆ 3 15 ಮಾರ್ಕ್ಸ್ ಕ್ವಶನ್, ಅಗ್ರಿಕಲ್ಚರ್ ಮೇಲೆ ಒಂದು 15 ಮಾರ್ಕ್ಸ್ ಕ್ವಶನ್. ಉಳಿದಿರೋದೆಲ್ಲ 2 ಕಂಡು ಬರುತ್ತೆ ನಮಗೆ. ಮೊದಲು ನೀವು ಕ್ವಶನ್ಸ್ ನೋಡೋಣ, ಹೊಸ ಕ್ವಶನ್ಸ್ ಹೇಗಿದೆ ಅಂತ ಹೇಳಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 10 ಮಾರ್ಕರ್ ಕ್ವಶನ್ ಇದೆ ನೋಡಿ. ದ ಫ್ಯೂಷನ್ ಎನರ್ಜಿ ಪ್ರೋಗ್ರಾಮ್ ಇನ್ ಇಂಡಿಯಾ ಹ್ಯಾಸ್ ಸ್ಟಡಿಲಿ ಎವಾಲ್ವ್ಡ್ ಓವರ್ ದ ಪಾಸ್ಟ್ ಫ್ಯೂ ಡೆಕೇಡ್ಸ್. ಫ್ಯೂಷನ್ ಎನರ್ಜಿ ಪ್ರೋಗ್ರಾಮ್ ಅಂದ್ರೆ ಏನು ಹೇಳ್ರಿ? ನ್ಯೂಕ್ಲಿಯರ್ ಫ್ಯೂಷನ್ ಅಲ್ವಾ? ನಾವೀಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಫ್ಯೂಷನ್ ಟೆಕ್ನಾಲಜಿ. ಬಟ್ ಇತ್ತೀಚೆಗೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಪದೇ ಪದೇ ಓದ್ತಾ ಇದ್ವಿ ನೋಡ್ರಿ, ಸಂಶೋಧನೆಗಳು ನಡೆದಿವೆ ಅಂತ. ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರಿ. ಏನಂದ್ರೆ ಫ್ಯೂಷನ್ ಎನರ್ಜಿ ಪ್ರೋಗ್ರಾಮ್ ಇನ್ ಇಂಡಿಯಾ ಹ್ಯಾಸ್ ಸ್ಟಡಿಲಿ ಎವಾಲ್ವ್ಡ್ ಓವರ್ ದ ಫಾಸ್ಟ್ ಫ್ಯೂ ಡಿಕೇಡ್ಸ್. ಕಳೆದ ಕೆಲವು ದಶಕಗಳಲ್ಲಿ ಈ ಫ್ಯೂಷನ್ ಎನರ್ಜಿ ಪ್ರೋಗ್ರಾಮ್ ಭಾರತದಲ್ಲಿ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮೆನ್ಷನ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಇಂಟರ್ನ್ಯಾಷನಲ್ ಫ್ಯೂಷನ್ ಎನರ್ಜಿ ಪ್ರಾಜೆಕ್ಟ್, ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್, ITER. ವಿಷನ್ ಮ್ಯಾಗಝಿನ್ ಅಲ್ಲಿ ಬಂದಾಗ ಹೇಳಿದೀವಿ ಇದ್ರ ಬಗ್ಗೆ. ಬಹುಶಃ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಕವರ್ ಆಗಿರಬಹುದು ಇದು. ಅಂದ್ರೆ ಇಂಟರ್ನ್ಯಾಷನಲ್ ಒಂದು 5-6 ದೇಶಗಳು ಕೂಡ್ಕೊಂಡು ಫ್ಯೂಷನ್ ಎನರ್ಜಿ ಬಗ್ಗೆ ಸಂಶೋಧನೆ ಮಾಡ್ತಾ ಇದಾರೆ ಅವರು. ಅಂದ್ರೆ ಸೂರ್ಯನಲ್ಲಿ ಹೇಗೆ ಹೈಡ್ರೋಜನ್ ಫ್ಯೂಷನ್ ಎನರ್ಜಿ ಆಗುತ್ತಲ್ಲ, ಅದೇ ತರ ನಾವು ಭೂಮಿ ಮೇಲೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇದ್ರೆ. ಇದಕ್ಕೆ ನಮ್ಮ ಭಾರತ ಸರ್ಕಾರದಿಂದ ಏನೇನು ಕೊಡುಗೆ ಇದೆ ಅಂತ ಕೇಳ್ತಾ ಇದಾರೆ. ವಾಟ್ ವಿಲ್ ಬಿ ದ ಇಂಪ್ಲಿಕೇಶನ್ಸ್ ಆಫ್ ದ ಸಕ್ಸೆಸ್ ಆಫ್ ದಿಸ್ ಪ್ರೊಜೆಕ್ಟ್ ಫಾರ್ ದ
ಫ್ಯೂಚರ್ ಆಫ್ ಗ್ಲೋಬಲ್ ಎನರ್ಜಿ. ನೋಡ್ರಿ, ಇದು ಟೋಟಲ್ 10 ಮಾರ್ಕ್ಸ್ ನ ಪ್ರಶ್ನೆ ಇದೆ. ಈ ITER ಗೆ ಭಾರತ ಇಲ್ಲಿ 3 ವಿಭಾಗ ಮಾಡಿದ್ದಾರೆ. ಅದಕ್ಕೆ ಒಂದು ಫ್ಯೂಷನ್ ಎನರ್ಜಿ ಪ್ರೋಗ್ರಾಮ್ ಭಾರತದಲ್ಲಿ ಬೆಳೆದು ಬಂದಿದೆ ಬಗ್ಗೆ ಹೇಳ್ರಿ ಅಂತ ಆದ್ರೆ ಒಂದ್ 2 ಮಾರ್ಕ್ಸ್ ಪ್ರಶ್ನೆ, ಒಂದ್ 2 ಸಾಲಲ್ಲಿ ಬರೆಯೋದು. ಭಾರತ ಸರ್ಕಾರದಲ್ಲಿ ಫ್ಯೂಷನ್ ಮಾಡಿದ್ವಿ, ಈಗ ಫ್ಯೂಷನ್ ಗೆ ಏನೇನ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಒಂದ್ 2 ಪಾಯಿಂಟ್ಸ್ ಅಷ್ಟೇ ಸಿಗುತ್ತೆ, ಜಾಸ್ತಿ ಸಿಗಲ್ಲ. ಆಮೇಲೆ ಈ ITER ಗೆ ಭಾರತ ಕೂಡ ಪಾಲ್ಗೊಂಡಿದೆ, ಅದ್ರ ಬಗ್ಗೆ ಒಂದ್ 2 ಪಾಯಿಂಟ್ ಬರಿಬಹುದು ನೀವು. ಅವೆರಡು ಸೇರಿಸಿದ್ರೆ 4 ಮಾರ್ಕ್ಸ್ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟ ಹಾಗೆ. ಇನ್ 6 ಮಾರ್ಕ್ಸ್ ನಿಮಗೆ ಫೋಕಸ್ ಆಗೋದು ಇದ್ರ ಮೇಲೆ. ಇದ್ರ ಇಂಪ್ಲಿಕೇಶನ್ಸ್ ಏನು ಅಂದ್ರೆ, ಅಕಸ್ಮಾತ್ ಈ ಸಂಶೋಧನೆಯಲ್ಲಿ ಜಗತ್ ಯಶಸ್ವಿ ಆದ್ರೆ ನಮಗೆ ಏನೇನ್ ಲಾಭ ಆಗುತ್ತೆ ಸ್ವಂತ ಹೇಳ್ರು ನೋಡೋಣ. ಫಸ್ಟ್ ಬೆನಿಫಿಟ್ ಏನು? ಡಿಪೆಂಡೆನ್ಸಿ ಆನ್ ಫಾಸಿಲ್ ಫ್ಯೂಯಲ್ ವಿಲ್ ರೆಡ್ಯೂಸ್. ಅಂದ್ರೆ ಏನ್ ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಇದು ಇದೆಯಲ್ಲ, ನಮ್ಮ ಏನದು ಅವಲಂಬನೆ ಕಡಿಮೆ ಆಗತ್ತೆ. ಆಮೇಲೆ ಕಲ್ಲಿದ್ದಲ್ ಮೇಲೆ ಕೂಡ ಕಡಿಮೆ ಆಗುತ್ತೆ, ಅದರ ಫಾಸಿಲ್ ಫ್ಯೂಯಲ್ ಅಲ್ಲಿ ಬಂತು. ಮತ್ತೆ ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಮತ್ತೆ ಹೇಳ್ರಿ, ಮತ್ತೆ ಹೇಗೆ ಅದನ್ನ ಹೇಳ್ಬೇಕು, ಹೇಗೆ? ಕ್ಲೀನ್ ಎನರ್ಜಿ ಸಿಗುತ್ತೆ, ಎನ್ವೈರನ್ಮೆಂಟ್ ಅಲ್ಲಿ ಮುಗಿತದು. ಆಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಂತೀರಿ, ಸ್ವಲ್ಪ ಮಟ್ಟದಲ್ಲಿ ಆಗ್ಬಹುದು. ಆಮೇಲೆ ಇನ್ನೊಂದು BOP ಪ್ರಾಬ್ಲಮ್ ಸಮಸ್ಯೆ ಸಾಲ್ವ್ ಆಗುತ್ತೆ. ನಾವು ಕಲ್ಲಿದ್ದಲಿನಿಂದ ಬೇರೆ ದೇಶದಿಂದ ತರ್ಸ್ಕೊಳ್ಳೋಗುತ್ತೆ ಇಲ್ಲ, ಡೀಸೆಲ್ ಕೂಡ ತರ್ಸ್ಕೊಳ್ಳೋಗುತ್ತೆ ಇಲ್ಲ, ವಿದ್ಯುತ್ ನಾವೇ ತಯಾರು ಮಾಡ್ಕೊಳ್ತೀವಿ. ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಮಾಡ್ಕೊಳ್ತೀವಿ. ಓಕೆ, ಒಂದ್ 5 ಪಾಯಿಂಟ್ ನೋಡ್ರಿ. ಏನು ಓದಿಲ್ಲ ನಾವು, ಜಸ್ಟ್ ಇಲ್ಲೇ ಥಿಂಕ್ ಮಾಡಿದ್ವಿ, ಇಷ್ಟು ಪಾಯಿಂಟ್ ಬಂತು. ಓದ್ಕೊಂಡು ಹೋಗಿದ್ರೆ 10 ಪಾಯಿಂಟ್ಸ್ ನ ಬರಿಬಹುದು ನಾವು ಅದರಲ್ಲಿ. ಅಂದ್ರೆ ಆರಾಮಾಗಿ ಈ ಪ್ರಶ್ನೆಗೆ 5 ಮಾರ್ಕ್ಸ್ ತಗೊಳ್ಬಹುದು. ಬರೀ ವಿಷನ್ ಮ್ಯಾಗಝಿನ್ ಅಲ್ಲೇ ಬಂದಿತ್ತು ಟಾಪಿಕ್. ಪದೇ ನಾನು ನೋಡಿದೀನಿ, ಬರುತ್ತೆ. ನೋ ಡೈರೆಕ್ಟ್ ಮ್ಯಾಚ್ ಇನ್ ಲಾಸ್ಟ್ ಡಿಕೆಡ್, ಹಿಂದೆ ಬಂದಿಲ್ಲ ಇದು. ಕಂಪ್ಲೀಟ್ಲಿ ನ್ಯೂ ಬಟ್ ಕವರ್ಡ್ ಇನ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇದ್ದಂತ ಟಾಪಿಕ್ ಇದು. ಓಕೆ, ನೆಕ್ಸ್ಟ್ ಮತ್ತೊಂದು ಯಾವ್ದಾದ್ರು ನ್ಯೂ ಇದೆಯಾ ನೋಡೋಣ. ವಾಟ್ ಈಸ್ ಕಾರ್ಬನ್ ಕ್ಯಾಪ್ಚರ್, ಯುಟಿಲೈಸೇಷನ್ ಅಂಡ್ ಸ್ಟೋರೇಜ್? ವಾಟ್ ಈಸ್ ದ ಪೊಟೆನ್ಶಿಯಲ್ ರೋಲ್ ಆಫ್ CCUS ಇನ್ ಟ್ಯಾಕ್ಲಿಂಗ್ ಕ್ಲೈಮೇಟ್ ಚೇಂಜ್? ಎಷ್ಟು ಈಸಿ ಪ್ರಶ್ನೆ ಇದೆ ನೋಡ್ರಿ. ನೀವು CCUS ಅಂತ ಓದಿದ್ರಿ, ನಿಮ್ಗೆ ಏನೋ ಹೊಸ ಟಾಪಿಕ್ ಅನ್ಸುತ್ತೆ. ಬಟ್ ಅದನ್ನ ಬಿಡಿಸಿ ಹೋದ್ರಿ, ಕಾರ್ಬನ್ ಕ್ಯಾಪ್ಚರ್, ಯುಟಿಲೈಸೇಷನ್, ಸ್ಟೋರೇಜ್. ಏನು ಕಾರ್ಬನ್ ಕ್ಯಾಪ್ಚರ್ ಅಂದ್ರೆ? ಕಾರ್ಬನ್ ಸ್ಟೋರ್ ಮಾಡಿ. ಹೇಗೆ ಸ್ಟೋರ್ ಮಾಡ್ತೀವಿ? ಅಟ್ಮಾಸ್ಫಿಯರ್ ಅಲ್ಲಿ ಹೇಗೆ ಸ್ಟೋರ್ ಮಾಡ್ತೀವಿ? ವಾತಾವರಣದಲ್ಲಿ ಹೇಗೆ ಸ್ಟೋರ್ ಮಾಡ್ತೀವಿ? ಓಷನ್ ಒಳಗಡೆ. ನಾವು ಸ್ಟೋರ್ ಮಾಡಲ್ಲ, ತಾನಾಗಿನೇ ಆಗತ್ತೆ ಪ್ರಕೃತಿಯಲ್ಲಿ. ಫಾರೆಸ್ಟೇಷನ್, ಕಾಡು ಬೆಳೆಸೋದು, ಮತ್ತೆ ಕೋಸ್ಟಲ್ ಪ್ರದೇಶಗಳನ್ನ ಚೆನ್ನಾಗಿಟ್ಕೊಳ್ಳೋದು. ಓಕೆ, ಆಮೇಲೆ ವಾಟ್ ಈಸ್ ದ ಪೊಟೆನ್ಶಿಯಲ್ ರೋಲ್ ಆಫ್ CCUS ಟ್ಯಾಕ್ಲಿಂಗ್? ಇದರಿಂದ ಕ್ಲೈಮೇಟ್ ಚೇಂಜ್ ಹೇಗೆ ಕಡಿಮೆ ಆಗುತ್ತೆ, ಇದರಿಂದ ಹವಾಮಾನ ವೈಪರೀತ್ಯ ಹೇಗೆ ಕಡಿಮೆ ಆಗುತ್ತೆ, ಹೇಗೆ? ಫಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ನಾವು ಕಡಿಮೆ ಮಾಡಿದಾಗಾಯ್ತು, ಕಾರ್ಬನ್ ಭೂಮಿಯನ್ನ ಬಿಸಿ ಮಾಡೋದು ಕಡಿಮೆ ಮಾಡುತ್ತೆ. ಅದರಿಂದ ಏನೇನ್ ಮತ್ತೆ ಎಫೆಕ್ಟ್ ಆಗುತ್ತೆ? ಟೆಂಪರೇಚರ್ ರೆಡ್ಯೂಸ್ ಆಗುತ್ತೆ. ಟೆಂಪರೇಚರ್ ರೆಡ್ಯೂಸ್ ಆಗೋದ್ರಿಂದ ಇದು ನೀರು ಆವಿ ಆಗೋದು ಕಡಿಮೆ ಆಗುತ್ತೆ. ಆವಿ ಆಗೋದು ಅತಿಯಾಗಿ ಮಳೆ ಆಗೋದು ಕೂಡ, ಅಂದ್ರೆ ಓವರ್ ರೇನ್ ಆಲ್ಸೋ ಕಡಿಮೆ ಆಗುತ್ತೆ. ಆಮೇಲೆ ಕ್ಲೈಮೇಟ್ ಏನಂದ್ರಿ? ಬ್ಯಾಲೆನ್ಸಿಂಗ್ ಆಗುತ್ತೆ. ಆಮೇಲೆ ಇದು ಬೇಸಿಗೆಗಾಲದಲ್ಲಿ ಏನು ಹೀಟ್ ವೇವ್ಸ್ ಬರ್ತಾ ಇದೆ ನೋಡ್ರಿ, ಆ ಹೀಟ್ ವೇವ್ಸ್ ಬರಲ್ಲ ನೋಡಿ. ಒಂದು 5 ಪಾಯಿಂಟ್ ಇಲ್ಲೇ ಕ್ರಿಯೇಟ್ ಆಯ್ತು. ಓದ್ಕೊಂಡು ಹೋದ್ರೆ ಬರುತ್ತೆ, ಅವು ಕೂಡ 5 ಮಾರ್ಕ್ಸ್ ತಗೊಳ್ಬಹುದು ಈ ಪ್ರಶ್ನೆಗೆ. ವಿತ್ ಡಯಾಗ್ರಾಮ್ ತೆಗಿಬೇಕು ನೀವು, ಯಾಕಂದ್ರೆ ಅದು ಬರುತ್ತಲ್ಲ. ಏನ್ ಡಯಾಗ್ರಾಮ್ ತೆಗಿಯೋದು ಹೇಳ್ರಿ ಅದಕ್ಕೆ? ಹೀಗೆ ಸೂರ್ಯನಿಂದ ಕಿರಣಗಳು ಬರ್ತಾ ಇದೆ, ಅದು ಭೂಮಿ ಇದೆ, CO2 ಇದೆ, ಅದು ಹೀರ್ಕೊಳ್ಳುತ್ತೆ. ಈ ತರ ಚಿಹ್ನೆ ತೆಗಿಬಹುದು. ಈಸಿ ಪ್ರಶ್ನೆ, ಹೊಸ ಪ್ರಶ್ನೆ, ಬಟ್ ಈಸಿ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ನೋಡ್ರಿ. ಎಕ್ಸ್ಪ್ಲೇನ್ ಹೌ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಟೂಲ್ ಫಾರ್ ಅಸೆಸಿಂಗ್ ದ ಫಿಸಿಕಲ್ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ. ಇನ್ ವಾಟ್ ವೇ ವುಡ್ ಇಟ್ ಎನ್ಕರೇಜ್ ದ ಸ್ಟೇಟ್ಸ್ ಟು ಅಡಾಪ್ಟ್ prudent and sustainable fiscal policies? FHI ಇದು ಬಂದಿತ್ತಾ ಕರೆಂಟ್ ಅಫೇರ್ಸ್ ಅಲ್ಲಿ? ಬಹುಶಃ ಎಲ್ಲೋ ಮಿಸ್ ಆಗಿದೆ, ನಾನು ಕೂಡ ನೋಡಿಲ್ಲ ಇಲ್ಲಿವರೆಗೂ ಇದ್ರ ಬಗ್ಗೆ. ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಎಲ್ಲೋ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರಬಹುದು. ಇದು ಹೊಸ ಟಾಪಿಕ್ ಇದೆ ಇದು, ಬಟ್ ಎಲ್ಲೋ ಬಂದಿದೆ, ಅದಕ್ಕೋಸ್ಕರನೇ ಕೇಳಿದಾರೆ ಅವ್ರು. ಯಾರು ಓದ್ಕೊಂಡು ಹೋಗಿರ್ತಾರೆ ಅವ್ರ 3-4 ಪಾಯಿಂಟ್ಸ್ ಅಲ್ಲಿ ಆರಾಮಾಗಿ ಬರಿಬಹುದು ಇದಕ್ಕೆ. ಸರ್ ಏನು ಓದ್ಕೊಂಡು ಹೋಗಿಲ್ಲ ಸರ್, ಏನ್ ಮಾಡ್ಬೋದು ನೋಡೋಣ, ಟ್ರೈ ಮಾಡೋಣ. ಎಕ್ಸ್ಪ್ಲೇನ್ ಹೌ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಕ್ಯಾನ್ ಬಿ ಯೂಸ್ಡ್. ನೀವೇನು ಓದ್ಕೊಂಡು ಹೋಗಿಲ್ಲ ಅನ್ಕೊಡ್ರಿ ಎಕ್ಸಾಮ್ಗೆ, ಬರೀ ಆ ವರ್ಡ್ ಗಳನ್ನ ನೋಡ್ಕೊಂಡು ಟ್ರೈ ಮಾಡ್ಬೋದಾ ನೋಡೋಣ. ಎಕ್ಸ್ಪ್ಲೇನ್ ಹೌ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್. ಸರಿ ಹೇಳ್ರಿ, ಇಲ್ಲಿ ಫಿಸಿಕಲ್ ಅನ್ನುವಂತ ವರ್ಡ್ ಮೀನಿಂಗ್ ಏನದು? ವಿತ್ತೀಯ ಅಂತ ಅಂದ್ರೆ ಹಣಕಾಸು ವ್ಯವಸ್ಥೆ. ಓಕೆ, ಫಿಸಿಕಲ್ ಅಂದ್ರೆ ಹಣಕಾಸು, ಹೆಲ್ತ್ ಇಂಡೆಕ್ಸ್ ಅಂದ್ರೆ ಆ ಯಾವುದೋ ಒಂದು ರಾಜ್ಯ ಅಥವಾ ದೇಶದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಸೂಚ್ಯಂಕ ಇದೆ, ಇದೊಂದು ಇಂಡೆಕ್ಸ್ ಇದೆ. ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಟೂಲ್ ಫಾರ್ ಅಸೆಸಿಂಗ್ ದ ಫಿಸಿಕಲ್ ಪರ್ಫಾರ್ಮೆನ್ಸ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ.
ಭಾರತದ ರಾಜ್ಯಗಳ ಆರ್ಥಿಕ ಸ್ಥಿತಿಗತಿಗಳನ್ನ ಚೆಕ್ ಮಾಡೋಕೆ ಇದನ್ನ ಹೇಗೆ ಯೂಸ್ ಮಾಡಬಹುದು, ಫಸ್ಟ್ ಪಾಯಿಂಟ್. ದೆನ್ ಇನ್ ವಾಟ್ ವೇ ವುಡ್ ಇಟ್ ಎನ್ಕರೇಜ್ ದ ಸ್ಟೇಟ್ಸ್ ಟು ಅಡಾಪ್ಟ್ ಪ್ರುಡೆಂಟ್ ಅಂಡ್ ಸಸ್ಟೈನಬಲ್ ಫಿಸಿಕಲ್ ಪಾಲಿಸೀಸ್? ಇದರಿಂದ ಯಾವ ತರ ರಾಜ್ಯಗಳು ಪ್ರುಡೆಂಟ್ ಮತ್ತು ಸಸ್ಟೈನಬಲ್ ಫಿಸಿಕಲ್ ಪಾಲಿಸಿಗಳನ್ನ ಅಳವಡಿಸ್ಕೊಳ್ಬಹುದು, ಅಂದ್ರೆ ಚೆನ್ನಾಗಿ ಆರ್ಥಿಕತೆಯನ್ನ ಮೇಂಟೈನ್ ಮಾಡೋಕೆ ಒಳ್ಳೆ ಒಳ್ಳೆ ಆರ್ಥಿಕ ನೀತಿಗಳನ್ನ ತೆಗೆದುಕೊಂಡು ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ಏನು ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತ ಅಂದ್ರೆ, ಸರಿ, ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂದ್ರೆ ಇದು ಒಂದು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಮಾಡಿ ಯಾವ ರಾಜ್ಯದ ರ್ಯಾಂಕ್ ಗಳನ್ನ ಕೊಡುವಂತ ಒಂದು ಏನಾಗಿದೆ ಸೂಚ್ಯಂಕವಾಗಿದೆ. ಇಲ್ಲಿ ಆಯಾ ರಾಜ್ಯದ ಆದಾಯ ಮತ್ತು ಖರ್ಚುಗಳನ್ನ ಲೆಕ್ಕ ಹಾಕಲಾಗುತ್ತದೆ. ಸಿಂಪಲ್ ಆಗಿ ಬರೀರಿ, ಏನು ಓದಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕನಾಮಿಕ್ ಸಂಬಂಧಪಟ್ಟ ಹಾಗೆ ಬರೆಯೋದು. ಆಮೇಲೆ ಇನ್ ವಾಟ್ ವೇ ವುಡ್ ಇಟ್ ಎನ್ಕರೇಜ್ ಸ್ಟೇಟ್ ಟು ಅಡಾಪ್ಟ್ ದ ಪ್ರುಡೆಂಟ್ ಅಂಡ್ ಸಸ್ಟೈನಬಲ್ ಫಿಸಿಕಲ್ ಪಾಲಿಸೀಸ್? ಸರಿ, ಇದರಿಂದ ಏನ್ ಬರೆಯೋದು, ಇದರ ಪರಿಣಾಮಗಳು ಅಂತ ಅಂದ್ರೆ ಇದರಲ್ಲಿ ರಾಜ್ಯಗಳ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯು ಸಿಗುತ್ತದೆ. ಇದರಿಂದ ಸರ್ಕಾರಗಳು ಆರ್ಥಿಕ ಪೋಲನ್ನ ತಡೆ ಹಿಡಿದು ರಾಜ್ಯಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡಬಹುದು. ಹೀಗಾಗಿ ಹಣಕಾಸಿನ ಏನದು ವ್ಯಯವನ್ನ ಕಡಿಮೆ ಮಾಡಬಹುದಾಗಿದೆ. ಈ ತರ ಎಲ್ಲ ಪಾಯಿಂಟ್ಸ್ ಅನ್ನ ಆಡ್ ಮಾಡ್ಕೊಂಡು ಬರಿಬಹುದು. ನೀವು ಏನು ಗೊತ್ತಿಲ್ಲ ಅಂದ್ರೂ ಕೂಡ ಬಿಟ್ಟು ಬರೋ ಹಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಬರೆಯೋದು. ಅಂದ್ರೆ ಏನಿದೆ, ಇದು ಒಂದು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನ ಇದು ಲೆಕ್ಕ ಹಾಕುತ್ತೆ ಈ FHI. ಇದರಿಂದ ರಾಜ್ಯಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ದಾರೆ. ಸ್ವಂತ ಕ್ರಿಯೇಟ್ ಮಾಡಿ ನೀವು ಬರಿಬೇಕು. ಏನು ಓದ್ಕೊಂಡು ಹೋಗಿಲ್ಲ, ಸಿಂಪಲ್ ಆಗಿ ಬರ್ದಿದ್ರಿ, ಒಂದೇ ಮಾರ್ಕ್ಸ್ ಸಿಗುತ್ತೆ ಸರ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇದು ನೋಡ್ರಿ, ಎಷ್ಟು ಸಾರಿ ಬರ್ತಾ ಇರತ್ತೆ ನಮಗೆ. ಎಸ್ ಮನು ಅವರೇ, ಕರೆಕ್ಟ್. ಡಿಸ್ಕಸ್ ದ ರಾಷನಲೆ ಆಫ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್, ಫಸ್ಟ್ ವಿಭಾಗ. ವಾಟ್ ಆರ್ ಇಟ್ಸ್ ಅಚೀವ್ಮೆಂಟ್ಸ್, ಸೆಕೆಂಡ್ ವಿಭಾಗ. ಇನ್ ವಾಟ್ ವೇ ಕ್ಯಾನ್ ದ ಫಂಕ್ಷನಿಂಗ್ ಅಂಡ್ ಔಟ್ಕಮ್ಸ್ ಆಫ್ ದ ಸ್ಕೀಮ್ ಇಂಪ್ರೂವ್? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನಾನೇ ಹೇಳಿದೀನಿ ಎಕನಾಮಿ ಡೆವಲಪ್ಮೆಂಟ್ ಹೇಳುವಾಗ. ಏನ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದ್ರೆ, ಪ್ರೊಡಕ್ಷನ್ ಅಂದ್ರೆ ಏನು, ಉತ್ಪಾದನೆ. ಲಿಂಕ್ ಅಂದ್ರೆ ಅದಕ್ಕೆ ಲಿಂಕ್ ಮಾಡೋದು. ಇನ್ಸೆಂಟಿವ್ ಅಂದ್ರೆ ಪ್ರೋತ್ಸಾಹಧನ. ಅಂದ್ರೆ ಯಾವ ಕಂಪನಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಸರ್ಕಾರದವರೇ ಪ್ರೋತ್ಸಾಹಧನ ಕೊಡೋದು, ಸಹಾಯಧನ ಕೊಡೋದು. ಅದನ್ನ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕರಿತೀವಿ. ಸೊ ಡಿಸ್ಕಸ್ ದ ರಾಷನಲೆ ಆಫ್ ದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ರ್ಯಾಷನಲಿ ಅಂತ ಕೇಳ್ತಾ ಇದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಯಾಕೆ ಮಾಡ್ತಾರೆ ಇದನ್ನ? ರ್ಯಾಷನಲಿ ಅಂದ್ರೆ ಅದರ ಹಿಂದಿರುವಂತ ತಾರ್ಕಿಕತೆ. ಯಾಕೆ ಮಾಡಿದ್ದಾರೆ ಇದನ್ನ ಸರ್ಕಾರದವರು? ಈಗ ನೋಡಿ, 3 ವಿಭಾಗ ಇದೆ. ಇದು ವಿಭಾಗ 1, ವಾಟ್ ಆರ್ ದ ಅಚೀವ್ಮೆಂಟ್ಸ್ ವಿಭಾಗ 2, ಆಮೇಲೆ ಇಟ್ಸ್ ಫಂಕ್ಷನಿಂಗ್ ಇನ್ನೂ ಇಂಪ್ರೂವ್ ಮಾಡೋಕೆ ಏನೇನ್ ಮಾಡಬೇಕು ವಿಭಾಗ 3. 10 ಮಾರ್ಕ್ಸ್ ಇಷ್ಟ, ಸಾರಿ 15 ಮಾರ್ಕ್ಸ್ ಇದು. ಓಕೆ, ಪ್ರತಿಯೊಂದಕ್ಕೂ 5 ಮಾರ್ಕ್ಸ್ ಕೇಳಿದಾರೆ ಅವರು. ಈಗ ನೀವು ರ್ಯಾಷನಲಿಗೆ 5 ಪಾಯಿಂಟ್ಸ್ ಬರಿಬೇಕು, ಅಚೀವ್ಮೆಂಟ್ಸ್ ಒಂದು 2-3 ಪಾಯಿಂಟ್ಸ್ ಬರಿಬೇಕು, ಆಮೇಲೆ ಏನೇನ್ ಇಂಪ್ರೂವ್ಮೆಂಟ್ಗೆ ಏನೇನ್ ಬರಿಬೇಕು ಹೇಳ್ರಿ. ಫಸ್ಟ್ ರ್ಯಾಷನಲಿಗೆ ಯಾಕೆ ಮಾಡ್ಬೇಕು ಇದನ್ನ ಹೇಳ್ರಿ? ಎಕ್ಸ್ಪೋರ್ಟ್ ಜಾಸ್ತಿಗೆ ಅಂದ್ರೆ BOP ಕಡಿಮೆ ಆಗತ್ತೆ ನಮ್ಗೆ, ಅದಕ್ಕೋಸ್ಕರ. ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ, ಮತ್ತೆ ಹೇಳ್ರಿ. ಅದೇ ಎಕ್ಸ್ಪೋರ್ಟ್ ಜಾಸ್ತಿ ಆಯ್ತು, ಮೇಕ್ ಇನ್ ಇಂಡಿಯಾ ಬಂತು. ಮತ್ತೆ ಉದ್ಯೋಗ ಸೃಷ್ಟಿ ಆಗತ್ತೆ, ಮತ್ತೆ FDI ಬೇರೆ ದೇಶದಿಂದ ಹಣ ಹೂಡಿಕೆ ಬರುತ್ತೆ, ಮತ್ತೆ ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಮಾಡಿದಾಗತ್ತೆ, ಮತ್ತೆ ಈ ತರ ಎಕ್ಸಾಂಪಲ್ಸ್ ಬರೀಬಹುದು. ದೆನ್ ಅಚೀವ್ಮೆಂಟ್ಸ್ ಕೇಳಿದಾರೆ ನೋಡ್ರಿ, ಇದು ಇಂಪಾರ್ಟೆಂಟ್. ಅಚೀವ್ಮೆಂಟ್ಸ್ ನಮಗೆ ಹಾಗೆ ನೆನಪಿರೋದಿಲ್ಲ, ಸ್ವಲ್ಪ ನಾವು ಕರೆಂಟ್ ಅಫೇರ್ಸ್ ಓದ್ಕೊಳ್ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ನಾನು ಹೇಳ್ಬೋದು ಅಂದ್ರೆ ಹೇಳ್ರಿ, ಗ್ಲೋಬಲೈಸೇಷನ್ ಕೂಡ ಅನುಕೂಲ ಆಗುತ್ತೆ ಇದು. ಅಚೀವ್ಮೆಂಟ್ಸ್ ಅಂತ ಅಂದ್ರೆ ಇದಕ್ಕೆ ಸೆಮಿ ಕಂಡಕ್ಟರ್ಗೆ ಇತ್ತೀಚೆಗೆ ಭಾರತ ಸರ್ಕಾರ ಸಹಾಯಧನ ಕೊಡ್ತೀನಿ ಅಂತ ಹೇಳಿದೆ. ಸೊ ಸೆಮಿ ಕಂಡಕ್ಟರ್ ಅಲ್ಲಿ ನಾವು ಭಾರತ ಸರ್ಕಾರ ಸಹಾಯಧನ ಕೊಟ್ರೆ ಏನ್ ಮಾಡಬಹುದು, ಸೆಮಿ ಕಂಡಕ್ಟರ್ ಕಂಪನಿಗಳ ಆರಂಭ ಆಗುತ್ತೆ, ಅವಾಗ ನಾವು ಎಕ್ಸ್ಪೋರ್ಟ್ ಹಬ್ ಆಗಿ ರೂಪುಗೊಳ್ಬಹುದು. ಮತ್ತೆ ಸೋಲಾರ್ ಪ್ಯಾನೆಲ್ ಗಳಿಗೂ ಕೂಡ ಭಾರತ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಈ ತರ ಎಲ್ಲ ಬರೀವಿ. ಓಕೆ, ಆಮೇಲೆ ಇನ್ನು ಇದನ್ನ ಇಂಪ್ರೂವ್ ಹೇಗೆ ಮಾಡೋದು, ಇದಕ್ಕೆ ಒಂದು 5 ಪಾಯಿಂಟ್ಸ್ ಹೇಳ್ರಿ. ಫಸ್ಟ್, ಸರ್ಕಾರದ ಯೋಜನೆಗಳು ಜನರಿಗೆ ಇನ್ನೂ ತಲುಪ್ತಾ ಇಲ್ಲ, ಬಹಳ ಕಡೆ ಇನ್ನು ಮೋಸ ಆಗ್ತಾ ಇದೆ, ಅದನ್ನ ತಡೆಯೋದು. ಓಕೆ, ಕರಪ್ಷನ್ ಆಗ್ತಾ ಇರೋದನ್ನ ತಡಿಬೇಕು. ಇದರ ಸ್ಪೀಡ್ ಅಪ್ ಮಾಡ್ಬೇಕು ಇದನ್ನ ಪ್ರೊಸೆಸ್ ಅನ್ನ. ಓಕೆ, ಆಮೇಲೆ ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಅವೇರ್ನೆಸ್ ಇಲ್ಲ, ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ ಇದೊಂದು ಸ್ಕೀಮ್ ಇದೆ ಅಂತ. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಂತೀರಿ. ಎಸ್, ಯುವಕರಿಗೆ ಕಂಪನಿಗಳಿವೆ, ಬಟ್ ವರ್ಕರ್ಗಳಿಲ್ಲ. ಮತ್ತೆ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನಲ್ಲಿ ಕಂಪನಿಗಳಿಗೆ ಏನಾಗ್ತಾ ಇದೆ, ಕೆಲವೊಂದ್ ಕಡೆ ಲ್ಯಾಂಡ್ ಸಿಗ್ತಾ ಇಲ್ಲ, ಅದನ್ನೆಲ್ಲ ಈಸಿಯಾಗಿ ಸಿಗುವಂತ ವ್ಯವಸ್ಥೆ ಮಾಡ್ಕೊಡೋದು. ಈ ತರ ನೋಡ್ರಿ, ಆರಾಮಾಗಿ 9 ಮಾರ್ಕ್ಸ್ ತಗೊಳ್ಬಹುದು. 15 ಮಾರ್ಕ್ಸ್ ನ ಪ್ರಶ್ನೆ ಇದೆ ಇದು. ದೆನ್ ಇಂಡಿಯಾ ಏಮ್ಸ್ ಟು ಬಿಕಮ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇನ್ ಇಂಡಿಯಾ? ಮೆನ್ಷನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್. ನೋಡ್ರಿ, ಹೋದ ವರ್ಷ ಸುದ್ದಿಯಲ್ಲಿ ಇದ್ದಂತ ಟಾಪಿಕ್ ಇದು. ನ್ಯೂಸ್ ಪೇಪರ್ ಪ್ರಜಾವಾಣಿಯಲ್ಲಿ ಕೂಡ ಇದ್ರೆ ಬರ್ತಾ ಇತ್ತು, ಹಿಂದೂನಲ್ಲಿ ಇತ್ತು, ವಿಜನ್ ಮ್ಯಾಗಝಿನ್ ಕೂಡ ಇದೇ ಇತ್ತು. ಓಕೆ, ನನ್ ಇನ್ ಪಾಸ್ಟ್ ಟಿಕೆಟ್ ಕಂಪ್ಲೀಟ್ಲಿ ನ್ಯೂ
ಬಟ್ ಆನ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಬರಬಹುದಾಗಿತ್ತು. ಪ್ರಧಾನಿಯವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಸಾರಿ ಮಾತಾಡಿದ್ದಾರೆ. ಓಕೆ, ಸೊ ಇದಕ್ಕೂ ಕೂಡ ನೀವು ಚೆನ್ನಾಗಿ ಓದ್ಕೊಂಡು ಹೋದ್ರೆ ಒಂದು 8 ಮಾರ್ಕ್ಸ್ ವರೆಗೂ ತಗೊಳ್ಬಹುದು ನೀವು. ಸೆಮಿ ಕಂಡಕ್ಟರ್ಗಳ ಬಗ್ಗೆ ಬಹಳಷ್ಟು ಸುದ್ದಿಯಲ್ಲಿತ್ತು. ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಮತ್ತೆ ಈ ವರ್ಷ ಮಾಡ್ತೀವಿ, ಮುಂದಿನ ವರ್ಷ ಕ್ವಶನ್ಸ್ ಆನ್ಸರ್ ಬಂದಾಗ ಅವಾಗ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ. ಅಂದ್ರೆ UPSC ಸಿಲೆಬಸ್ ನಲ್ಲಿ ಇಲ್ದೇ ಇರೋದನ್ನ ಪ್ರಶ್ನೆ ಕೇಳ್ತಾ ಇಲ್ಲ, ಅದಿರೋದೇ ಕೇಳ್ತಾ ಇದೆ. ನಾವು ಬಿಟ್ಬಿಟ್ಟು ಬೇರೆ ಏನೇನೋ ಓದ್ತಾ ಕೂತ್ಕೊಳ್ತೀವಿ, NCERT ಅಂತ ಹಿಡ್ಕೊಂಡು ಕೂತ್ಕೊಳ್ತೀವಿ. ಯಾರೋ ಟಾಪರ್ ಹೇಳಿದ್ರು ಅಂತ ಮಾಡ್ಬೇಡ್ರಿ. ಮೊದಲು ನಮ್ಮ ನೋಟ್ಸ್ಗಳು, ನಾವು ಕೊಡುವಂತ ಪ್ರಿಲಿಮ್ಸ್ ನೋಟ್ಸ್, ನಾವು ಕೊಡುವಂತ ಮೇನ್ಸ್ ನೋಟ್ಸ್, ಪ್ಲಸ್ ಮಂತ್ಲಿ ಮ್ಯಾಗಝಿನ್, ಪ್ಲಸ್ ಪ್ರಜಾವಾಣಿ, ಪ್ಲಸ್ ದ ಹಿಂದೂ, ಇವನ್ನೆಲ್ಲ ಮುಗಿಸ್ಕೊಡ್ರಿ. ಇದು ಮುಗಿದ ತಕ್ಷಣ 2-3 ದಿನ ಕುತ್ಕೊಂಡು ಒಂದೊಂದು NCERT ಬುಕ್ ಮುಗಿಸ್ಬೋದು ನೀವು, ಆರಾಮಾಗಿ ಮುಗಿಯುತ್ತೆ. ಅಲ್ಲಿವರೆಗೂ ಉಳಿದೇನು ಮಾಡ್ಬೇಡ್ರಿ, ವೇಸ್ಟ್ ಆಗತ್ತೆ ಅದೆಲ್ಲ ನಿಮ್ ಎನರ್ಜಿ. ಯಾಕಂದ್ರೆ ನಾವು ನಿಮ್ಮ ಹಾಗೇನೆ ಮಾಡಿಬಿಟ್ಟವರಿದೀವಿ, ಈಗಾಗಲೇ ನಾವು ಎಡಿವಿದೀವಿ, ನೀವು ಕೂಡ ಎಡವಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಮತ್ತು ಟೋಟಲ್ ಎಷ್ಟಾಯ್ತು ನ್ಯೂ ಕ್ವಶನ್ಸ್, ಇದಕ್ಕೆ ಮಾರ್ಕ್ಸ್ ಹೇಳಿದ 8 ಮಾರ್ಕ್ಸ್. ನೀವು 5 ಕ್ವಶನ್ಸ್ ಇತ್ತು. ಸೊ ಇಲ್ಲಿ 1, 2, 3, 4, 5 ಕ್ವಶನ್ ಆಯ್ತು. ಈಗ ಡೈರೆಕ್ಟ್ ಹಿಟ್ಸ್ ನೋಡೋಣ, ಈಸಿ ಆಗಿ ಬಂದಿರುವಂತದ್ದು. ಓಕೆ, ಇಲ್ಲಿದೆ ಸೆಕೆಂಡ್ ಕ್ವಶನ್. ವಾಟ್ ಆರ್ ದ ಚಾಲೆಂಜಸ್ ಬಿಫೋರ್ ಇಂಡಿಯನ್ ಎಕನಾಮಿ ವೆನ್ ದ ವರ್ಲ್ಡ್ ಈಸ್ ಮೂವಿಂಗ್ ಅವೇ ಫ್ರಮ್ ಫ್ರೀಡ್ ಟ್ರೇಡ್ ಅಂಡ್ ಮಲ್ಟಿಲ್ಯಾಟ್ರಿಸಮ್ ಟು ಪ್ರೊಟೆಕ್ಷನಿಸಮ್ ಅಂಡ್ ಬೈಲ್ಯಾಟ್ರಲಿಸಮ್? ಹೌ ಕ್ಯಾನ್ ದೀಸ್ ಚಾಲೆಂಜಸ್ ಬಿ ಮೆಟ್? ಒಂದು ಹೆಡ್ಡಿಂಗ್ ಇತ್ತು, ವಿಷನ್ ಮ್ಯಾಗಝಿನ್ ಬಂದಿತ್ತು, ಏನಂದ್ರೆ ಡಿಗ್ಲೋಬಲೈಸೇಷನ್ ಅಂಡ್ ಪ್ರೊಟೆಕ್ಷನಿಸಮ್ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿರೋ ಪಾಯಿಂಟ್ಸ್ ಬರೆದ್ರೆ ಸಾಕಿರುತ್ತೆ, ಮತ್ತೇನು ಇಲ್ಲ. ಅಂದ್ರೆ 1991ರಲ್ಲಿ ನಮ್ಮ ಭಾರತ ಗ್ಲೋಬಲೈಸೇಷನ್ಗೆ ಓಪನ್ ಆಯಿತು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ದೇಶಗಳ ಕಂಪನಿಗಳು ನಮ್ಮ ದೇಶಕ್ಕೆ ಬರ್ತಾ ಇರಲಿಲ್ಲ. ಅಂಬಾಸಿಡರ್ ಕಾರ್ ಒಂದು ಯೂಸ್ ಮಾಡ್ತಾ ಇದ್ರು ಎಲ್ಲರೂ. ಅದ್ರ ನಂತರ ಎಲ್ಲಾ ದೇಶಗಳ ಕಂಪನಿಗಳಲ್ಲಿ ಬರೋಕ್ ಸ್ಟಾರ್ಟ್ ಆಯ್ತು. ಈಗ ಏನಾಗಿದೆ ಅಂತ ಅಂದ್ರೆ ಅಮೆರಿಕದಂತಹ ದೇಶಗಳು ಅವರು ಪ್ರೊಟೆಕ್ಷನಿಸಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಗ್ಲೋಬಲೈಸೇಷನ್ ಇಂದ ನಮ್ಮ ದೇಶಗಳಲ್ಲಿ ನಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳ್ಕೊಂಡು ನಮಗೆ ರಫ್ತು ಮಾಡೋ, ಈಗ ಟ್ಯಾರಿಫ್ ವಾರ್ ನಡೀತಾ ಇದೆ, ನಮಗೆ ರಫ್ತು ಮಾಡೋಕ್ ಬಿಡ್ತಾ ಇಲ್ಲ. ಮತ್ತೆ ಎಷ್ಟೋ ದೇಶಗಳು ಫ್ರೀ ಟ್ರೇಡ್, ಮುಕ್ತ ವ್ಯಾಪಾರ ವ್ಯವಸ್ಥೆಗೂ ಕೂಡ ತೊಂದರೆ ಮಾಡಿವೆ. ಉದಾಹರಣೆಗೆ ಏನ್ ಕೊಡ್ತೀರಿ ಫ್ರೀ ಟ್ರೇಡ್ಗೆ? ಯುರೋಪಿಯನ್ ಯೂನಿಯನ್ ಅವರು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಅವ್ರದ್ದು. ನಮ್ಮ ದೇಶದ ಒಂದು ವಸ್ತು ಹೋಯ್ತಾರೆ ತುಂಬಾ ಚೆಕ್ ಮಾಡ್ತಾರ ಅವ್ರು, ತುಂಬಾ ಸ್ಟ್ರಿಕ್ಟ್ ರೂಲ್ಸ್ಗಳು. ಆ ತರ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ವಾಟ್ ಆರ್ ದ ಚಾಲೆಂಜಸ್, ಇಲ್ಲಿ ಎದುರಿಸುವಂತ ಸಮಸ್ಯೆಗಳನ್ನ ಬರೀರಿ, ಒಂದು 5-6 ಪಾಯಿಂಟ್ಸ್. ಆಮೇಲೆ ಹೌ ಕ್ಯಾನ್ ದೀಸ್ ಚಾಲೆಂಜಸ್ ಬಿ ಮೆಟ್, ಇವಕ್ಕೆ ಪರಿಹಾರ ಏನು? ಪರಿಹಾರ ಒಂದು 5 ಪಾಯಿಂಟ್ಸ್, ಸಮಸ್ಯೆಗಳು ಏನೇನು ಎದುರಿಸ್ತವೆ. ಮೊದಲು ಅಮೆರಿಕದ ಟ್ಯಾರಿಫ್ ವಾರ್, ಎರಡನೇದು ಯುರೋಪಿಯನ್ ಯೂನಿಯನ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಬಹಳಷ್ಟು ಬರ್ತಾ ಇದೆ ಆ ತರ. ಮತ್ತೆ ಫ್ರೀ ಟ್ರೇಡ್, ಮಲ್ಟಿಲ್ಯಾಟ್ರಿಸಮ್, ಪ್ರೊಟೆಕ್ಷನಿಸಮ್. ಆಮೇಲೆ ಇದು ಯಾವ್ದು ಈ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ನಡೀತಾ ಇದೆಯಲ್ಲ, ಅದರಿಂದನೂ ಕೂಡ ಯುಕ್ರೇನ್ ಇಂದ ಬರಬೇಕಾದಂತಹ ಗೋಧಿ ನಮ್ ದೇಶಕ್ಕೆ ಬಂದಿಲ್ಲ. ಗೋಧಿನ ಏನೋ ತರಿಸ್ತಾ ಇದೀವಿ ನಾವು ಅಲ್ಲಿಂದ, ಗೋಧಿನೇ ಅಲ್ವಾ? ಸನ್ಫ್ಲವರ್ ಆಯಿಲ್ ತರಿಸ್ತೀವಿ, ಮತ್ತೆ ಗೋಧಿನೂ ಕೂಡ ತರಿಸ್ತೀವಿ ಅನ್ಸುತ್ತೆ. ಸೊ ಅವೆಲ್ಲ ಸಮಸ್ಯೆ ಆಗ್ತವೆ. 3 ಪಾಯಿಂಟ್ಸ್ ಈಗ ನಾನು ಜಸ್ಟ್ ಈಗಲೇ ಹೇಳಿದೆ, ನೀವು ಓದ್ಕೊಂಡು ಬಂದಿದ್ರೆ ಅಷ್ಟು ಪಾಯಿಂಟ್ಸ್ ಬರುತ್ತೆ. 5 ಮಾರ್ಕ್ಸ್ ತಗೊಳ್ಬಹುದು ಈ ಪ್ರಶ್ನೆ. ಓಕೆ, ಇದು ಡೈರೆಕ್ಟ್ ಹಿಟ್. ಯಾಕಂದ್ರೆ 2018 ಬಂದಿದೆ ನೋಡ್ರಿ. ಹೌ ವುಡ್ ದ ರೀಸೆಂಟ್ ಫಿನಾಮಿನಾ ಆಫ್ ಪ್ರೊಟೆಕ್ಷನಿಸಮ್ ಅಂಡ್ ಕರೆನ್ಸಿ ಮ್ಯಾನಿಪ್ಯುಲೇಷನ್ಸ್ ಇನ್ ವರ್ಲ್ಡ್ ಟ್ರೇಡ್ ಅಫೆಕ್ಟ್ಸ್ ದ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಇನ್ ಇಂಡಿಯಾ? ಓಕೆ, ಮತ್ತೆ ಇನ್ನೊಂದು ಪ್ರೊಟೆಕ್ಷನಿಸಮ್ಗೆ ಇನ್ನೊಂದು ಉದಾಹರಣೆ ಏನಂತ ಅಂದ್ರೆ, ಈ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ಬ್ರಿಕ್ಸ್ ನವ್ರು ಸೇರ್ಕೊಂಡು ಏನಾದ್ರು ಬೇರೆ ಕರೆನ್ಸಿ ಮಾಡ್ಕೊಂಡ್ರಿ ಅನ್ಕೊಡ್ರಿ, ನಾವು ನಿಮ್ ಮೇಲೆ ಜಾಸ್ತಿ ತೆರಿಗೆನ ಹಾಕ್ತಿವಿ ಅಂತ ಹೆದರ್ಸ್ತಾ ಇದಾರೆ ಅವ್ರು. ಆತರ. ಆಮೇಲೆ ನಮಗೆ ಇರಾನ್ ನಿಂದ ತೈಲ ತಗೊಳ್ಬೇಡ್ರಿ ಅಂತ ಹೇಳ್ತಾರೆ, ರಷ್ಯಾದಿಂದನೂ ಕೂಡ ಆಯಿಲ್ ತರಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಇವೆಲ್ಲ ಇಲ್ಲಿ ಬರ್ತಾ ಇರುವಂತ ಸಮಸ್ಯೆಗಳು. ಓಕೆ, ಸೊ ಆರಾಮಾಗಿ ಈ ಪ್ರಶ್ನೆ ಕೂಡ ನಾವು ಉತ್ತರ ಬರಿಬಹುದು, ಈಸಿ ಆಗಿರೋ ಪ್ರಶ್ನೆ. ಕೆಲವೊಬ್ರು ಈ ವರ್ಷದ GS3 ಡಿಫಿಕಲ್ಟ್ ಇತ್ತು ಅಂತ ಹೇಳ್ತಾ ಇದ್ರು, ಬಟ್ ಆತರ ಏನಿಲ್ಲ. ಮತ್ತೊಂದು ಡೈರೆಕ್ಟ್ ಹಿಟ್ ಪ್ರಶ್ನೆ ಇದೆ ನೋಡ್ರಿ. ಟೆರರಿಸಮ್ ಈಸ್ ಅ ಗ್ಲೋಬಲ್ ಸ್ಕೋರೇಜ್. ಈ ನೋಡ್ರಿ, ಈ ಪದ ನೋಡಿ ಕೆಲವೊಬ್ರಿಗೆ ಏನಾಗತ್ತೆ, ಏನಪ್ಪಾ ಗೊತ್ತಿಲ್ಲ ಅಂತ ಅನ್ಸ್ಬಿಡತ್ತೆ, ಬಿಡೋದು ಆ ಪದ ಮುಚ್ಚಿ ಓದೋದು. ಟೆರರಿಸಮ್ ಈಸ್ ಅ ಗ್ಲೋಬಲ್, ಅಷ್ಟು ನೆನ್ಪಿಟ್ಕೊಳ್ಳೋದು ಬಿಡ್ರಿ. ಹೌ ಹ್ಯಾಸ್ ಇಟ್ ಮ್ಯಾನಿಫೆಸ್ಟೆಡ್ ಇನ್ ಇಂಡಿಯಾ? ಮ್ಯಾನಿಫೆಸ್ಟ್ ಅಂದ್ರೆ ಏನು, ಇಲ್ಲಿ ಹೇಗೆ ಸೃಷ್ಟಿ ಆಯ್ತು? ಟೆರರಿಸಮ್ ಈಸ್ ಅ ಗ್ಲೋಬಲ್ ಸ್ಕೋರ್ಜ್, ಹೌ ಹ್ಯಾಸ್ ಇಟ್ ಮ್ಯಾನಿಫೆಸ್ಟೆಡ್ ಅಂದ್ರೆ ಜಗತ್ತಿನಲ್ಲಿ ಇರುವಂತ ಒಂದು ಸಮಸ್ಯೆ ಇದೆ ಟೆರರಿಸಮ್, ಹೌದಲ್ವಾ? ಅದ್ರ ಇಲ್ಲಿ ನೋಡಿ, ಟೆರರಿಸಮ್ ಬಗ್ಗೆ ಏನಾದ್ರು ಹೊಗಳೋಕ್ ಸಾಧ್ಯ ಆಗತ್ತಾ ಯಾರಾದ್ರೂ? ಅದ್ರ ಬಗ್ಗೆ ನೆಗೆಟಿವ್ ಬರ್ದಿರ್ಬೇಕಲ್ಲ. ಸೊ ಆ ಪದದ ಅರ್ಥ ಅದೊಂದು ಪೀಡೆ, ಅದೊಂದು ತೊಂದರೆ ಅಂತ ಅರ್ಥ. ಓಕೆ, ಸೊ ನಿಮಗೆ ಆ ಪದದ ಅರ್ಥ ಗೊತ್ತಿಲ್ವಾ? ಇಮ್ಯಾಜಿನ್ ಮಾಡ್ಕೊಡ್ರಿ, ನೀವೇ ಏನ್ ಇರಬಹುದು ಅಂತ ಊಹೆ ಮಾಡ್ಕೊಡ್ರಿ. ಇಲ್ಲ ಹಿಂದಿ ಬರ್ತಾ ಇದ್ರೆ ಹಿಂದಿ ಓದ್ರಿ, ಹಿಂದಿ ಬರಲಿಲ್ಲ ಅಂದ್ರೆ ಅದನ್ನ ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಡ್ರಿ ಏನಿರಬಹುದು ಅಂತ. ಬರೀ ಒಂದ್ಸಾಲು ಟೆರರಿಸಮ್ ಜಗತ್ತಿಗೆಲ್ಲ ಕೂಡ ತೊಂದರೆ ಆಗಿದೆ ಅಂತ ಹೇಳಿ 1-2 ಎಕ್ಸಾಂಪಲ್ ಕೊಡ್ರಿ. ಆಮೇಲೆ ಹೌ ಹ್ಯಾಸ್ ಇಟ್ ಮ್ಯಾನಿಫೆಸ್ಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ಹೇಗೆ ಸೃಷ್ಟಿ ಆಯ್ತು? ಇದ್ರ ಬಗ್ಗೆ ಕೂಡ ಬಹಳ ಸಾರಿ ಹೇಳ್ತಾ ಇರ್ತೀವಿ ನಾವು. ಭಾರತದಲ್ಲಿ ಇದು ಆರಂಭ ಆದದ್ದು 1990ರ ದಶಕದಲ್ಲಿ. ಅಫ್ಘಾನಿಸ್ತಾನದಲ್ಲಿ ಮೊದಲು ಯಾರಿದ್ರು,
ತಾಲಿಬಾನಿಗಳು ತಯಾರಾದ್ರು. ತಾಲಿಬಾನ್ನ ಸ್ಫೂರ್ತಿ ಪಡೆದು ನಮ್ಮ ಭಾರತದಲ್ಲಿ ಪಾಕಿಸ್ತಾನದವರು ದಾಳಿ ಮಾಡ್ಸೋಕ್ ಸ್ಟಾರ್ಟ್ ಮಾಡಿದ್ರು. ಎಲಾಬರೇಟ್ ವಿತ್ ಕಂಟೆಂಪ್ರರಿ ಎಕ್ಸಾಂಪಲ್ಸ್, ಇವತ್ತಿನ ಸನ್ನಿವೇಶಗಳ ಜೊತೆಗೆ ಇದನ್ನ ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಆರ್ ದ ಕೌಂಟರ್ ಮೆಜರ್ಸ್ ಅಡಾಪ್ಟೆಡ್ ಬೈ ದ ಸ್ಟೇಟ್ ಎಕ್ಸ್ಪ್ಲೇನ್, ಇದಕ್ಕೆ ವಿರುದ್ಧವಾಗಿ ಭಾರತ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. 10 ಮಾರ್ಕ್ಸ್ ನ ಪ್ರಶ್ನೆ. ಸೊ ಮೊದಲು ಟೆರರಿಸಂ ಬಗ್ಗೆ ಏನಂತ ಬರೀತೀರಿ, ಒಂದ್ 2 ಪಾಯಿಂಟ್. ಟೆರರಿಸಂ ಬರೀ ಭಾರತದಲ್ಲಿ ಮಾತ್ರ ಇಲ್ಲ, ಹೌತಿ ರೆಬೆಲ್ಸ್ ಅಂತ ಬರ್ತಾರೆ ಇದರಲ್ಲಿ, ಪ್ಯಾಲೆಸ್ತೈನ್ ಅಲ್ಲೆಲ್ಲ ಇದಾರೆ ಅವರು. ಆಮೇಲೆ ಈಗ ಇದರಲ್ಲಿ ಅಫಘಾನಿಸ್ತಾನದಲ್ಲಿ ತಾಲಿಬಾನ್ ಬರ್ತಾರೆ. ಹಾಗೇನೆ ಇದರಲ್ಲಿ ಜಮ್ಮು ಕಾಶ್ಮೀರ ಅಕ್ಕಪಕ್ಕದಲ್ಲಿ ಅಲ್ ಖೈದಾ ಅವರೆಲ್ಲ ಇದಾರೆ ಅಲ್ಲಿ. ಓಕೆ, ಸೊ ಅದೊಂದ್ 2 ಪಾಯಿಂಟ್ ಬರೀತೀರಿ ಎಕ್ಸಾಂಪಲ್ ಅಂತ ಹೇಳಿ ಒಂದ್ ಸಾಲು. ಇನ್ನು ಅದು ಹೇಗೆ ಹುಟ್ಕೊಳ್ತು ಅಂತ ಒಂದ್ 2 ಮಾರ್ಕ್ಸ್ ನಿಮಗೆ. ಆಮೇಲೆ ಎಲಾಬರೇಟ್ ವಿತ್ ದ ಕಂಟೆಂಪ್ರರಿ ಎಕ್ಸಾಂಪಲ್ಸ್, ಇವತ್ತಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬರೀರಿ ಅಂತ ಒಂದ್ 2 ಮಾರ್ಕ್ಸ್. ಅಂಡ್ ವಾಟ್ ಆರ್ ದ ಕೌಂಟರ್ ಮೆಜರ್ಸ್, ಭಾರತ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮಗಳೇನೇನು, ಇದನ್ನ ನಾವು ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ ಟೆರರಿಸಂ ಅನ್ನುವಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಕವರ್ ಆಗಿರುತ್ತೆ ಇದು. ಮತ್ತೆ ನಮ್ಮ ಹುಡುಗರು ಸರ್ BYQ ಮೇಲೆ ನೋಟ್ಸ್ ಮಾಡ್ಕೊಳ್ತೀವಿ ಅಂತ ತಗೊಂಡು ಇದನ್ನ ಕೂತ್ರಿ, ಟೈಮ್ ವೇಸ್ಟ್. ಅದು ಬಂದಿದೆ, ಅದು ಕವರ್ ಆಗಿದೆ ನಮ್ಮ ನೋಟ್ಸ್ ಅಲ್ಲಿ, ಅಷ್ಟಿದ್ರೆ ಸಾಕು. ಓಕೆ, ಇದು ನೋಡಿ ಸರ್, ಈ ಪದ ಎಲ್ಲಿಂದ ಕೇಳಿದಾರೆ ಅಂದ್ರೆ UPSC ಅವರು 2017 ಬಂದಿತ್ತು ನೋಡ್ರಿ, ಅದೇ ಪದ ಬಳಸಿದ್ರು ಅವ್ರು. ಓಕೆ, ದ ಸ್ಕೋರೇಜ್ ಆಫ್ ಟೆರರಿಸಂ ಇಸ್ ದ ಗ್ರೇವ್ ಚಾಲೆಂಜ್ ಟು ದ ನ್ಯಾಷನಲ್ ಸೆಕ್ಯೂರಿಟಿ. ವಾಟ್ ಸೊಲ್ಯೂಷನ್ಸ್ ಡು ಯು ಸಜೆಸ್ಟ್ ಟು ಕರ್ಬ್ ದಿಸ್ ಗವರ್ನಿಂಗ್ ಮಿನಾನ್ಸ್, ಇದನ್ನ ಬಗೆಹರಿಸೋಕೆ ಏನೇನು ನೀವು ಸಲಹೆ ಕೊಡ್ತೀರಿ ಅಂತ ಕೇಳಿದ್ರು 2017. 2021 ಅನಲೈಸ್ ದ ಕಾಂಪ್ಲೆಕ್ಸಿಟಿ ಅಂಡ್ ಇಂಟೆನ್ಸಿಟಿ ಆಫ್ ಟೆರರಿಸಂ, ಇಟ್ಸ್ ಕಾಸಸ್, ಲಿಂಕೇಜಸ್ ಅಂಡ್ ಅಬ್ನಾಕ್ಷಿಯಸ್ ನೆಕ್ಸಸ್. ನೋಡಿ, ಇದು ಕೂಡ ಬಂದಿತ್ತು. 5 ಮಾರ್ಕ್ಸ್ ಆರಾಮಾಗಿ ತಗೊಳ್ಬಹುದು. ವಿತ್ ಡೈಗ್ರಾಮ್ ತೆಗೆದ್ರಿ ಅಂದ್ರೆ 6 ಮಾರ್ಕ್ಸ್ ವರೆಗೂ ಹೋಗಬಹುದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾರು ಖುಷಿಯಾಗಿ ಚೆನ್ನಾಗಿ ತಯಾರಿ ಮಾಡ್ತೀರಿ ಅದನ್ನ ಓಕೆ ನೀವು ಸ್ಕೋರ್ ಮಾಡಬಹುದಾಗಿದೆ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತ ನೋಡ್ರಿ, ಯಾರು ಹೇಳ್ತಾ ಇದಾರೆ ಆನ್ಲೈನ್ ಅವ್ರು, ಹೌದಾ? ಮನೋರ್ ಹೇಳ್ತಾ ಇದಾರೆ ಆನ್ಲೈನ್ ಅಲ್ಲಿ. ಓಕೆ, ಸೊ 5 ಮಾರ್ಕ್ಸ್ ಅಂತಾನೆ ತಗೊಳ್ಳೋಣ, ಬಹಳ ಬೇಡ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನೋಡಿ. ಗವರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಸ್ಟೇಟೆಡ್ ದ್ಯಾಟ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ, ಇದೇ ಚಾಪ್ಟರ್ ಇದೆ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ, ಇದೇ ಚಾಪ್ಟರ್ ನೇಮ್ ಇದೆ ನಮ್ದು. ಓಕೆ, ಇದೇ ಚಾಪ್ಟರ್ ಸರ್ ನೀವೇ ಈ ಚಾಪ್ಟರ್ ನೇಮ್ ಕೊಟ್ಟಿದ್ದೀರಿ ಅಂದ್ರೆ UPSC ಸಿಲೆಬಸ್ ನಲ್ಲಿ ಇದೆ ಅದು. ನಾವೇನು ಇವರು ಜ್ಯೋತಿಷಿಗಳಲ್ಲ ನಮ್ಗೆ ಇದು ಪ್ರಶ್ನೆ ಬರುತ್ತೆ ಅಂತ. UPSC ಸಿಲೆಬಸ್ ಕೊಟ್ಟಿದೆ, ಅದರಲ್ಲಿ ಕೆಲವೊಂದು ವರ್ಡ್ಸ್ ಇದೆ, ಆ ವರ್ಡ್ಸ್ ಮೇಲೆ ಒಂದೊಂದು ಚಾಪ್ಟರ್ ಮಾಡಿ ಶಾರ್ಟ್ ನೋಟ್ಸ್ ಮಾಡ್ಕೊಟ್ಟಿದೀವಿ. ನೀವು ಅದರಿಂದ ಹ್ಯಾಂಡ್ ರಿಟನ್ ಶಾರ್ಟ್ ನೋಟ್ಸ್ ಮಾಡ್ಕೊಡ್ರಿ ಸಾಕು. ನೀವ್ ಹ್ಯಾಂಡ್ ರಿಟನ್ ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಕೊಟ್ಟಿರೋ ನೋಟ್ಸ್ ಪೂರ್ಣ ವಾಕ್ಯಗಳಲ್ಲಿ ಇರುತ್ತೆ. ಆ ಪೂರ್ಣ ವಾಕ್ಯಗಳು ಎಕ್ಸಾಮ್ ಅಲ್ಲಿ ಹೋದಾಗ ನಿಮ್ಗೆ ಶಾರ್ಟ್ ಮಾಡೋಕ್ ಬರಲ್ಲ. ಶಾರ್ಟ್ ಮಾಡೋಕಲ್ಲಿ ಬರಲಿಲ್ಲ ಅಂದ್ರೆ ಪಾಯಿಂಟ್ಸ್ ಕಡಿಮೆ ಬರೀತೀರಿ. ಪಾಯಿಂಟ್ಸ್ ಕಡಿಮೆ ಬರೆದ್ರೆ ಸ್ಕೋರ್ ಆಗಲ್ಲ. ಹೆಚ್ಚು ಪಾಯಿಂಟ್ಸ್ ಬರೋದಷ್ಟು ಸ್ಕೋರ್ ಜಾಸ್ತಿ ಆಗುತ್ತೆ ನಿಮ್ದು. ಓಕೆ, ದ ಗವರ್ಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಸ್ಟೇಟೆಡ್ ದ್ಯಾಟ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ವಿಲ್ ಬಿ ಎಲಿಮಿನೇಟೆಡ್ ಬೈ 2026. ಅಮಿತ್ ಶಾ ಅವ್ರು ಹೇಳಿದ್ರು ಇದನ್ನ. ಅಮಿತ್ ಶಾ ಅವರು ಒಂದ್ ಕಡೆ ಹೇಳಿದ್ರು 2026 ವೇಳೆಗೆ ನಾವು ಇವರು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಂದ್ರೆ ನಕ್ಸಲರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಬಂದಿದೆ. ಇದನ್ನ ಪ್ರಶ್ನೆ ಕೇಳಿಲ್ಲ ಅವರು. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಂಡ್ ಹೌ ಆರ್ ದ ಪೀಪಲ್ ಅಫೆಕ್ಟೆಡ್ ಬೈ ಇಟ್? ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಂದ್ರೆ ಏನು, ಅದರಿಂದ ಜನ ಹೇಗೆ ಜನರ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಿದೆ, ಇದೆರಡು ಸೇರಿ ಒಂದು 5 ಮಾರ್ಕ್ಸ್. ವಾಟ್ ಮೆಜರ್ಸ್ ಹ್ಯಾವ್ ಬೀನ್ ಟೇಕನ್ ಬೈ ದ ಗವರ್ಮೆಂಟ್ ಟು ಎಲಿಮಿನೇಟ್ ದ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ? ಭಾರತ ಸರ್ಕಾರ ಏನೇನು ಅದಕ್ಕೆ ಪರಿಹಾರ ತೆಗೆದುಕೊಂಡಿದೆ, ಏನೇನ್ ಮಾಡಿದೆ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಬರ್ತಾ ಇರತ್ತೆ, ಅದೇ ಪಾಯಿಂಟ್ಸ್ ನ ಹೋಗಿ ನೋಡ್ಕೊಂಡು ಬರೆಯೋದಷ್ಟೇ. ಒಂದೊಂದ್ಸಾರಿ ಮಿಲಿಟರಿ ಕಾರ್ಯಾಚರಣೆ ಮಾಡಿಸಿದೆ, ಒಂದೊಂದ್ ಸಾರಿ ಅವ್ರಿಗೆ ಏನ್ ಹೇಳಿದೆ ಕ್ಷಮಾದಾನ ಕೊಟ್ಟಿದೆ, ಒಂದ್ಸಾರಿ ಬನ್ನಿ ನಿಮ್ಮ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ನಮಗ್ ಕೊಡ್ರಿ, ಇಲ್ಲ ಮುಗಿಸಿ ಬಿಡ್ರಿ ಅಂತ ಹೇಳಿದೆ. 5 ಮಾರ್ಕ್ಸ್ ತಗೊಳ್ಬಹುದು. 10 ಮಾರ್ಕ್ಸ್ ನ ಪ್ರಶ್ನೆ ಇದೆ. ಅದು ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಇದು ಚಾಪ್ಟರ್ ಇದೆ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ, 2020 ಕೂಡ ಬಂದಿತ್ತು ನೋಡ್ರಿ. ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಇನ್ ದ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ? ನೋಡ್ರಿ ಏನು ಇದರ ಅರ್ಥ ಏನು, ಪ್ರಶ್ನೆ ಅರ್ಥ ಏನಿದು? ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಇನ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ? ಭಾರತದ ಪೂರ್ವ ಭಾಗದಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಇದೆಯಲ್ಲ, ಇದರ ಡಿಟರ್ಮಿನೆಂಟ್ಸ್ ಯಾವುದು? ಡಿಟರ್ಮಿನೆಂಟ್ಸ್ ಅಂದ್ರೆ ಏನು? ಇದಕ್ಕೆ ನಿರ್ಧಾರಕಗಳು ಅಂದ್ರೆ ಯಾಕೆ ಸೃಷ್ಟಿ ಆಯ್ತು ಅಂತ. ಇದಕ್ಕೆ ಕಾರಣಗಳು, ಕಾಸಸ್ ಕೇಳಿಲ್ಲ ಅವರು, ಕಾರಣಗಳು ಈ ಪದ ಬಳಸ್ತಾರೆ ಅವ್ರು ಅಷ್ಟೇ. ವಾಟ್ ಸ್ಟ್ರಾಟಜಿ ಶುಡ್ ಗವರ್ಮೆಂಟ್ ಅಡಾಪ್ಟ್? ಸರ್ಕಾರ ಏನ್ ಮಾಡ್ಬೇಕು ನೋಡ್ರಿ, ಸರ್ಕಾರ ಏನ್ ಮಾಡ್ಬೇಕಂತ ಅವಾಗ ಕೇಳಿದ್ರು, ಈಗ ಸರ್ಕಾರ ಏನೇನ್ ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಅದೇ ಹಿಂದು ಮುಂದು ಮಾಡಿ ಕೇಳ್ತಾರೆ ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಕೂಡ ಅದೇ ತರ ಇರುತ್ತೆ. 2018 left wing extremism is showing a downward trend but still affects many part of the country. Explain the government's approach to counter challenges. ಮತ್ತೆ ಅದೇ ಬಹಳಷ್ಟು ಕಡೆ ಕಡಿಮೆ ಆಗ್ತಾ ಇದೆ. ಓಕೆ, ಇದಕ್ಕೆ ಭಾರತ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. 10ನೇ ಪ್ರಶ್ನೆ. ದೆನ್ 13ನೇ ಪ್ರಶ್ನೆ ನೋಡ್ರಿ, 15 ಮಾರ್ಕ್ಸ್ ಇದು.
ಎಕ್ಸಾಮೈನ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲೀಟಿಂಗ್ ಗ್ರೌಂಡ್ ವಾಟರ್ ಇನ್ ಇಂಡಿಯಾ. ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಮಿಟಿಗೇಟ್ ಸಚ್ ಡಿಪ್ಲೀಷನ್ ಆಫ್ ಗ್ರೌಂಡ್ ವಾಟರ್? ಎಷ್ಟು ಈಸಿ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ಅಂತರ್ಜಲ ಕಡಿಮೆ ಆಗಲು ಕಾರಣಗಳೇನು, ಅದಕ್ಕೆ ಭಾರತ ಸರ್ಕಾರ ಕ್ರಮ ಕೈಗೊಂಡಿರೋ ಕ್ರಮಗಳೇನು? 15 ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಇಷ್ಟಕ್ಕೆ. ವಿತ್ ಡೈಗ್ರಾಮ್ ತೆಗಿಬೇಕು ನೀವು, ಇದಕ್ಕೆ 9 ಮಾರ್ಕ್ಸ್ ತಗೊಳ್ಬಹುದು. ಮತ್ತೆ ಇದು ಡೈರೆಕ್ಟ್ ಹಿಟ್, ಯಾಕಂದ್ರೆ ಹಿಂದೆ 2020 ಕೂಡ ಕೇಳಿದ್ದಾರೆ. ಸಜೆಸ್ಟ್ ಮೆಜರ್ಸ್ ಟು ಇಂಪ್ರೂವ್ ವಾಟರ್ ಸ್ಟೋರೇಜ್ ಅಂಡ್ ಇರಿಗೇಷನ್ ಸಿಸ್ಟಮ್ ಟು ಮೇಕ್ ಜುಡಿಷಿಯಸ್ ಯೂಸ್ ಅಂಡರ್ ಡಿಪ್ಲೀಷನ್ ಸೆನಾರಿಯೋಸ್. ಡಿಪ್ಲೀಷನ್ ಅಂದ್ರೆ ಹಾನಿ ಆಗೋದು, ಕಡಿಮೆ ಆಗೋದು. ಓಕೆ, ಸ್ಟೋರೇಜ್ ಯಾವ ತರ ಮಾಡಬಹುದು, ಇರಿಗೇಷನ್ ಸಿಸ್ಟಮ್ ಅನ್ನು ಹೇಗೆ ಸುಧಾರಿಸಿಕೊಳ್ಬಹುದು, ನೀರಾವರಿ ವ್ಯವಸ್ಥೆ ಅಂತ ಕೇಳಿದ್ದಾರೆ. ದೆನ್ 2019 ಇಂಪ್ಯಾಕ್ಟ್ ಆಫ್ ನ್ಯಾಷನಲ್ ವಾಟರ್ ಶೆಡ್ ಪ್ರಾಜೆಕ್ಟ್ ಇನ್ ಇನ್ಕ್ರೀಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಫ್ರಮ್ ವಾಟರ್ ಸ್ಟ್ರೆಸ್ಡ್ ಏರಿಯಾಸ್. ನ್ಯಾಷನಲ್ ವಾಟರ್ ಶೆಡ್ ಪ್ರಾಜೆಕ್ಟ್ ಅಂತ ಭಾರತ ಸರ್ಕಾರ 2019 ಆರಂಭ ಮಾಡಿತ್ತು. ಇದೊಂದು ಹೋಮ್ವರ್ಕ್ ನಿಮಗೆ. ನಾಳೆ 3 ಪೇಜ್ ಉತ್ತರ ಬರ್ಕೊಂಡ್ ಬನ್ರಿ, ನೋಡೋಣ ಇದಕ್ಕೆ. ಓಕೆ, ಬರ್ಕೊಂಬಂದ್ ನಂಗೆ ತೋರಿಸ್ರಿ, ಚೆಕ್ ಮಾಡಿ ಇಡ್ತೀನಿ, ನೋಡೋಣ ಯಾವ ತರ ಆಗತ್ತೆ. ಓಕೆ, ಕ್ವಶನ್ ನಂಬರ್ 13 ಇದು. ಈ ಪ್ರಶ್ನೆನೂ ಕೂಡ ಬರೀರಿ, ಪ್ರಶ್ನೆನೂ ಬರ್ಕೊಂಡು ಒಂದ್ 3 ಪೇಜಲ್ಲಿ ಆನ್ಸರ್ ಕೂಡ ಬರೀರಿ ಕೆಳಗಡೆ. ನೋಡ್ತೀನಿ ನೀವು ಯಾವ ತರ ಬರೀತೀರಿ. ಏನ್ ಮಾಡ್ಬೇಕು, ಮೊದಲು ಚಾಟ್ GPT ಪ್ರಶ್ನೆ ಕೇಳ್ರಿ, ಉತ್ತರ ಕೂಡ ಕೊಡುತ್ತದು. 1-2 ಸಾರಿ ಓದ್ಕೊಳ್ರಿ. ಓದ್ಕೊಂಡು ಸೈಡ್ ಟೈಮ್ ಆನ್ ಮಾಡ್ಕೊಳ್ರಿ. 10 ಮಾರ್ಕ್ಸ್ ನ ಪ್ರಶ್ನೆ, 15 ಮಾರ್ಕ್ಸ್ ನ ಪ್ರಶ್ನೆ ಇದೆ ಇದು. ಒಂದ್ 10 ನಿಮಿಷ ಟೈಮ್ ಹಚ್ಕೊಳ್ರಿ. ಟೈಮ್ ಹಚ್ಚಿ ಬರಿಬೇಕು. ನೋಡಿ ಬರಿಬೇಡ್ರಿ, ಅರ್ಧ ಗಂಟೆ ಟೈಮ್ ತಗೊಳ್ತೀರಿ, ಆ ತರ ಮಾಡ್ಬೇಡ್ರಿ. ಓದ್ಕೊಡ್ರಿ ಎಲ್ಲಾ ಪಾಯಿಂಟ್ಸ್. 10 ನಿಮಿಷ ಟೈಮ್ ಹಚ್ಕೊಂಡು ಬರೀರಿ, ಬರ್ದು ಕಳಿಸ್ರಿ, ನೋಡ್ತೀನಿ ಆಮೇಲೆ. ಇದಕ್ಕೂ 9 ಮಾರ್ಕ್ಸ್ ವರ್ಗು ತಗೊಳ್ಬಹುದು. ದೆನ್ ಮತ್ತೊಂದು 15ನೇ ಪ್ರಶ್ನೆ. ಹೌ ಡಸ್ ನ್ಯಾನೋ ಟೆಕ್ನಾಲಜಿ ಆಫರ್ ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್? ಅಗ್ರಿಕಲ್ಚರ್ ನಲ್ಲಿ ನ್ಯಾನೋ ಟೆಕ್ನಾಲಜಿನ ಹೇಗೆ ಬಳಸಬಹುದು? ಹೌ ಕ್ಯಾನ್ ದಿಸ್ ಟೆಕ್ನಾಲಜಿ ಹೆಲ್ಪ್ ಟು ಅಪ್ಲೀಟ್ ದ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ಫಾರ್ಮರ್ಸ್? ರೈತರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ನಾವು ಹೇಗ್ ಮೇಲಕ್ಕೆ ತಗೊಂಡ್ ಬರ್ಬೋದು ಅಂತ 2025 ಕೇಳ್ತಾ ಇದ್ದಾರೆ. 2020 ಏನ್ ಕೇಳಿದ್ರು ನೋಡೋಣ. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ನ್ಯಾನೋ ಟೆಕ್ನಾಲಜಿ ಅಂಡ್ ಹೌ ಈಸ್ ಇಟ್ ಹೆಲ್ಪಿಂಗ್ ಇನ್ ದ ಹೆಲ್ತ್ ಸೆಕ್ಟರ್? ನ್ಯಾನೋ ಟೆಕ್ನಾಲಜಿ ಹೆಲ್ತ್ ಸೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಹಾಗೇನೆ ನ್ಯಾನೋ ಟೆಕ್ನಾಲಜಿನ ಈಗ ಎಲ್ಲಿ ಕೇಳ್ತಾ ಇದ್ದಾರೆ? ಅಗ್ರಿಕಲ್ಚರ್. ಸೊ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀವಿ ಅಪ್ಲಿಕೇಶನ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ಅಂತ, ಆ ತರ ಕೇಳ್ತಾರೆ ಇದನ್ನ. ಆಮೇಲೆ 2016 ಡಿಸ್ಕ್ರೈಬ್ ದ ಇಂಡಿಯನ್ ಗವರ್ಮೆಂಟ್ಸ್ ಮಿಷನ್ ಆನ್ ನ್ಯಾನೋ ಸೈನ್ಸ್ ಅಂಡ್ ಇಟ್ಸ್ ಸ್ಕೋಪ್. ನೋಡಿ, ನ್ಯಾನೋ ಸೈನ್ಸ್ ಮತ್ತೆ ಅದ್ರ ಸ್ಕೋಪ್ ಅಂತಂದ್ರೆ ಯಾವ್ಯಾವ ವಿಭಾಗದಲ್ಲಿ ನಾವು ನ್ಯಾನೋ ಟೆಕ್ನಾಲಜಿನ ಬಳಸ್ಕೊಳ್ಬಹುದು. 15 ಮಾರ್ಕ್ಸ್ ನ ಪ್ರಶ್ನೆ ಇದೆ. ತುಂಬಾನೇ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅಪ್ ಟು 7 ಮಾರ್ಕ್ಸ್ ತಗೊಳ್ಬಹುದು. ಓಕೆ, ದೆನ್ ಮತ್ತೊಂದು 18ನೇ ಪ್ರಶ್ನೆ. ರೈಟ್ ಅ ರಿವ್ಯೂ ಆನ್ ಇಂಡಿಯಾಸ್ ಕ್ಲೈಮೇಟ್ ಕಮಿಟ್ಮೆಂಟ್ಸ್ ಅಂಡರ್ ಪ್ಯಾರಿಸ್ ಅಗ್ರಿಮೆಂಟ್. ಹೇಳಿದ್ನಲ್ಲ ನಿಮಗೆ 2015 ಪ್ಯಾರಿಸ್ ಅಗ್ರಿಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಇವೆ. 2015 ಇದು 1992 ರಿಯೋಡಿ ಜನೈರೋದಲ್ಲಿ ಒಂದು ಮೀಟಿಂಗ್ ಆಗಿತ್ತು ಅವ್ರದ್ದು. 2002 CBD ಅಂತ ಒಂದು ಬರುತ್ತೆ, CBD ಅಲ್ಲ ಇನ್ನೊಂದು ಬರುತ್ತೆ, ಬಯೋಡೈವರ್ಸಿಟಿ ಇದೆ. ಅವು ಕೆಲವೊಂದು ಇಯರ್ಗಳಿದೆ, ಅವು ವೆರಿ ಇಂಪಾರ್ಟೆಂಟ್. ಅಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು. ರೈಟ್ ರಿವ್ಯೂ ಆನ್ ಇಂಡಿಯಾಸ್ ಕ್ಲೈಮೇಟ್ ಕಮಿಟ್ಮೆಂಟ್ಸ್ ಅಂಡರ್ 2015 ಪ್ಯಾರಿಸ್ ಅಗ್ರಿಮೆಂಟ್. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಭಾರತ ಸರ್ಕಾರ ಯಾವುದಕ್ಕೆ ಕಮಿಟ್ಮೆಂಟ್ ಕೊಟ್ಟಿತ್ತು ಅದ್ರ ಬಗ್ಗೆ ಬರೀರಿ. ಮೆನ್ಷನ್ ಹೌ ದೀಸ್ ಹ್ಯಾವ್ ಬೀನ್ ಫರ್ದರ್ ಸ್ಟ್ರೆಂಗ್ಥನ್ಡ್ ಇನ್ 2021 COP26. 2021 ಭಾರತ ಸರ್ಕಾರ ಮತ್ತೇನೇನು ಇದಕ್ಕೆ ಸಪೋರ್ಟ್ ಮಾಡ್ತು, ಯಾವ ತರ ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ತು. ಇನ್ ದಿಸ್ ಡೈರೆಕ್ಷನ್ ಹೌ ಹ್ಯಾಸ್ ದ ಫಸ್ಟ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಇಂಟೆಂಡೆಡ್ ಬೈ ಇಂಡಿಯಾ ಬೀನ್ ಅಪ್ಡೇಟೆಡ್ ಇನ್ 2022. 2022 ಭಾರತ ಸರ್ಕಾರ ಮತ್ತೆ ಯಾವ ತರ ಅಪ್ಡೇಟ್ ಮಾಡಿದೆ ಇದನ್ನ ಅಂತ ಕೇಳ್ತಾ ಇದಾರೆ. ಸೊ ಇದು ಹೇಗ್ ಬಂದಿದೆ ಸರ್, ನಾನು ಹೇಗ್ ನೆನ್ಪಿಟ್ಕೊಳ್ಳಿ ಇದನ್ನ ಅಂದ್ರೆ, ಈ COP26 ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಇದೇ ಪ್ರಶ್ನೆಯನ್ನ ನೇರವಾಗಿ 2021 ಕೂಡ ಕೇಳಿದ್ರು. ಯಾಕಂದ್ರೆ ಈ ಮೀಟಿಂಗ್ ಆದದ್ದು 2021. ಅದೇ ಪ್ರಶ್ನೆ ಮತ್ತೀಗ ರಿಪೀಟ್ ಆಗೋಕ್ ಬಂದಿದೆ. ಡಿಸ್ಕ್ರೈಬ್ ಮೇಜರ್ ಔಟ್ಕಮ್ಸ್ ಅಂಡ್ ಇಂಡಿಯಾಸ್ ಕಮಿಟ್ಮೆಂಟ್ಸ್. ನೋಡ್ರಿ, ಈ ಇಂಡಿಯಾಸ್ ಕಮಿಟ್ಮೆಂಟ್ ಇಲ್ಲಿ ಏನು ಬರೀತಿರಲ್ಲ, ಇದಕ್ಕೆ 5 ಮಾರ್ಕ್ಸ್ ನ ಉತ್ತರ ಇಲ್ಲೇ ಸಿಗುತ್ತೆ ನಿಮ್ಗೆ. ಇನ್ನು ಇಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಸ್ವಲ್ಪ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ಈಗ ಅಪ್ಡೇಟ್ ಏನೇನು ಮಾಡಿದಾರೆ, ಈಗ ಅದನ್ನೊಂದು ಹೊಸದ್ ನೋಡ್ಕೊಳ್ಬೇಕು ನೀವು. ಇನ್ನು 2022 ಡಿಸ್ಕಸ್ ಕ್ಯೋಟೋ ಪ್ರೋಟೋಕಾಲ್ ಮೆಜರ್ಸ್ ಫಾರ್ ರಿಡ್ಯೂಸಿಂಗ್ ದ ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಕಡಿಮೆ ಮಾಡೋಕೆ ಇದು ಕ್ಯೋಟೋ ಪ್ರೋಟೋಕಾಲ್ ದ ಮೆಜರ್ ಗಳನ್ನ ಬರೀ ಅಂತ ಹೇಳ್ತಾರೆ. ಒಂದು 7 ಮಾರ್ಕ್ಸ್ ವರೆಗೂ ತಗೊಳ್ಬಹುದು ಇದಕ್ಕೆ. ಇಲ್ಲ ತುಂಬಾನೇ ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ 9 ಮಾರ್ಕ್ಸ್ ವರೆಗೂ ತಗೊಳ್ಬಹುದು. ದೆನ್ 19ನೇ ಪ್ರಶ್ನೆ ನೋಡಿ. ವಾಟ್ ಆರ್ ದ ಮೇಜರ್ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಪೀಸ್ ಪ್ರೊಸೆಸ್ ಇನ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್? ಈಶಾನ್ಯ ಭಾಗದಲ್ಲಿರುವಂತಹ ರಾಜ್ಯಗಳಿಗೆ ಇಂಟರ್ನಲ್ ಸೆಕ್ಯೂರಿಟಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು, ಮತ್ತೆ ಶಾಂತಿಗೆ ಕದಡ್ತಾ ಇರುವಂತಹ ಕಾರಣಗಳೇನು? ಮ್ಯಾಪ್ ದ ವೇರಿಯಸ್ ಪೀಸ್ ಅಕಾರ್ಡ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಇನ್ ದ ಪಾಸ್ಟ್ ಡಿಕೇಡ್. ಅಲ್ಲಿ ಇತ್ತೀಚೆಗೆ ಮ್ಯಾಪ್ ಅಂದ್ರೆ ಇಲ್ಲಿ ಡ್ರಾಯಿಂಗ್ ಮಾಡೋದಲ್ಲ, ಬರೀರಿ ಅಂತ ಹೇಳ್ತಾ ಇದ್ರೆ ಏನು,
ಪೀಸ್ ಅಕಾರ್ಡ್, ಶಾಂತಿ ಒಪ್ಪಂದಗಳು ಮತ್ತೆ ಅಗ್ರಿಮೆಂಟ್ಸ್ ಗಳ ಬಗ್ಗೆ. ಕಾರಣ ಹೇಳ್ರಿ, ಯಾಕೆ ನಾರ್ತ್ ಈಸ್ಟ್ ನಲ್ಲಿ ಶಾಂತಿ ಇಲ್ಲ, ಈಶಾನ್ಯ ಭಾಗದಲ್ಲಿ ಏನೇನು ಕಾರಣಗಳಿದೆ ಅಲ್ಲಿ ಹೇಳ್ರಿ. ಫಸ್ಟ್ ಪಾಯಿಂಟ್ ಅತಿಕ್ರಮ ಪ್ರವೇಶ. ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾರೆ. ಎಲ್ಲೆಲ್ಲಿಂದ ಬರ್ತಾರೆ? ಮಯನ್ಮಾರ್ ನಿಂದ ಬರ್ತಾರೆ, ಬಾಂಗ್ಲಾದೇಶದಿಂದ ಬರ್ತಾರೆ. ಇನ್ ಎರಡನೇದು ಚೀನಾ ಇನ್ಫ್ಲೂಯೆನ್ಸ್ ಇದೆ, ಮೇಲೆ ಚೀನಾ ಇದೆ. ಅರುಣಾಚಲ್ ಪ್ರದೇಶದಲ್ಲಿ ಆಗಾಗ ಅದ್ರ ತಕರಾರು ಮಾಡ್ತಾ ಇರತ್ತೆ. ಮತ್ತೆ ಅಲ್ಲಿರುವಂತಹ ಸಂಪನ್ಮೂಲ ಕೊರತೆ, ಜಾಬ್ ಇಲ್ಲ ಅಲ್ಲಿ ಆ ಭಾಗದಲ್ಲಿ ಇರೋರಿಗೆ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ. ಮತ್ತೆ ಅಲ್ಲಿ ಇತ್ತೀಚೆಗೆ ಕುಕಿ ಮತ್ತು ಮೈತೇಯಿ ಸಮುದಾಯದ ಸಮಸ್ಯೆ ಆಗಿತ್ತು ನೋಡ್ರಿ, ST ರಿಸರ್ವೇಶನ್ ಸಲುವಾಗಿ. ಅದು ಕೂಡ ಒಂದು. ಇನ್ನು ಕೆಲವೊಂದು ಅಗ್ರಿಮೆಂಟ್ಸ್ ಅಂತ ಬರುತ್ತೆ, ನಾರ್ತ್ ಈಸ್ಟ್ ಅಗ್ರಿಮೆಂಟ್. ನಾವ್ ಇದನ್ನ ಇಂಟರ್ನಲ್ ಸೆಕ್ಯೂರಿಟಿ ಹೇಳುವಾಗ ಹೇಳಿದೀವಿ. ಕೆಲವೊಂದು ಅಗ್ರಿಮೆಂಟ್ಸ್ ಇದೆ, ಒಂದು 3-4 ಅಗ್ರಿಮೆಂಟ್ಸ್. ಅಸ್ಸಾಂ ಅಕಾರ್ಡ್ಸ್ ಅಂತ ಬರುತ್ತೆ. ಆಮೇಲೆ ಕೆಲವೊಂದು ಸ್ಟೂಡೆಂಟ್ ಫೆಡರೇಷನ್ ಜೊತೆ ಗವರ್ಮೆಂಟ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿತ್ತು. ಅವೇ ಇದೆ, ಈಸಿ ಇದೆ. ಇದಕ್ಕೂ ಕೂಡ ನೀವು ಒಂದು 8 ಮಾರ್ಕ್ಸ್ ವರೆಗೂ ಉತ್ತರವನ್ನು ಬರಿಬಹುದು. 8 ಇಲ್ಲ 9ವರೆಗೂ ತಗೊಳ್ಬಹುದು, ಚೆನ್ನಾಗಿ ಓದ್ಕೊಂಡು ಹೋಗಿದ್ರೆ. ಬರಿಬೇಕು ಸ್ಪೀಡ್ ಆಗಿ. ಸೊ 2019 ಏನ್ ಕೇಳಿದಾರೆ ನೋಡ್ರಿ, ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ ಆಫ್ ಇನ್ಸರ್ಜೆನ್ಸ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ, ಎಕ್ಸಾಮೈನ್ ದ ಚಾಲೆಂಜಸ್. ಇನ್ಸರ್ಜೆಂಟ್ಸ್ ಅಂದ್ರೆ ತೀವ್ರವಾದಿಗಳು ಅಥವಾ ಉಗ್ರಗಾಮಿಗಳು. ಯಾಕೆ ಚಾಲೆಂಜ್ಗಳು ಏನು ಅಂತ ಕೇಳಿದ್ದಾರೆ. ಅನಲೈಸ್ ದ ರೀಸನ್ ಫಾರ್ ಸರ್ವೈವಲ್ ಆಫ್ ದ ಆರ್ಮ್ಡ್ ಇನ್ಸರ್ಜೆನ್ಸಿ ಇನ್ ನಾರ್ತ್ ಈಸ್ಟ್ ರೀಜನ್. ನಾರ್ತ್ ಈಸ್ಟ್ ರೀಜನ್ ನಲ್ಲಿ ಆರ್ಮ್ಡ್ ಇನ್ಸರ್ಜೆನ್ಸಿ ಇದೆ. ಆರ್ಮ್ಡ್ ಇನ್ಸರ್ಜೆನ್ಸಿ ಅಂತ ಅಂದ್ರೆ ಶಸ್ತ್ರಾಸ್ತ್ರ ದಂಗೆಗಳು ಇನ್ನೂ ಕೂಡ ಉಳಿದಿರೋಕೆ ಕಾರಣ ಏನು ಅಂತ ಕೇಳಿದ್ರೆ 2017ರಲ್ಲಿ. ತುಂಬಾ ಈಸಿ ಪ್ರಶ್ನೆಗಳು, ಥೀಮ್ಗಳು ತುಂಬಾ ರಿಪೀಟ್ ಆಗ್ತಾ ಇದೆ. ಓಕೆ, ನಾವು 2024-23ರಲ್ಲಿ ಈ ತರ ಅನಾಲಿಸಿಸ್ ಮಾಡಿರಲಿಲ್ಲ. ಈ ವರ್ಷ ಮಾಡ್ತಾ ಇದೀವಿ. ಯಾಕೆ ಹೇಳ್ರಿ? ಈ ವರ್ಷ ಕೆಲವೊಂದು ಸಬ್ಜೆಕ್ಟ್ ರೆಕಾರ್ಡೆಡ್ ಕೊಡ್ತಾ ಇದೀವಿ, ಅದಕ್ಕೆ ಟೈಮ್ ಸಿಗ್ತಾ ಇದೆ ನಮಗೆ ಇದನ್ನೆಲ್ಲ ಮಾಡೋಕೆ. ನಾವು ಯಾಕೆ ಕೆಲವೊಂದು ಸಬ್ಜೆಕ್ಟ್ ರೆಕಾರ್ಡೆಡ್ ಕೊಡ್ತೀವಿ ಅಂದ್ರೆ ಈ ತರ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ. ಅಪ್ಗ್ರೇಡ್ ಮಾಡೋದ್ರಿಂದ ನಿಮಗೆ ಲಿಂಕ್ಸ್ ಜಾಸ್ತಿ ಸಿಗುತ್ತೆ. ಇಲ್ಲ ಇದು ಬೇಡ, ಜಸ್ಟ್ ಬನ್ನಿ ಇವತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಚಾಪ್ಟರ್ ನೋಡೋಣ ಅಂದ್ರೆ ವೇಸ್ಟ್. ಅದು ಬೇಡ, ಇದನ್ನ ಕಲೀರಿ. ಈ ಸ್ಕಿಲ್ ನಿಮ್ಗೆ ಗೊತ್ತಿರ್ಲಿ. ಇದಕ್ಕೂ ಕೂಡ 9 ಮಾರ್ಕ್ಸ್ ವರೆಗೂ ನಾವು ಟ್ರೈ ಮಾಡಬಹುದು. ಇನ್ನು ಪಾರ್ಷಿಯಲ್ ನೋಡೋಣ ಯಾವ್ದಿದೆ. ವೈ ಈಸ್ ಮರಿಟೈಮ್ ಸೆಕ್ಯೂರಿಟಿ ವೈಟಲ್ ಟು ಪ್ರೊಟೆಕ್ಟ್ ಇಂಡಿಯಾಸ್ ಸೀ ಟ್ರೇಡ್. ಮರಿಟೈಮ್ ಸೆಕ್ಯೂರಿಟಿ ಅಂದ್ರೆ ಕಡಲ ತೀರದಲ್ಲಿರುವಂತಹ ಭದ್ರತೆ ಯಾಕೆ ಮುಖ್ಯ. ಡಿಸ್ಕಸ್ ಮರಿಟೈಮ್ ಅಂಡ್ ಕೋಸ್ಟಲ್ ಸೆಕ್ಯೂರಿಟಿ ಚಾಲೆಂಜಸ್ ಅಂಡ್ ದ ವೇ ಫಾರ್ವರ್ಡ್. ನೋಡಿ, ಫಸ್ಟ್ ಪಾಯಿಂಟ್ ಅಲ್ಲಿ ಏನಿದೆ, ನಮಗೆ ಕಡಲ ತೀರ ಯಾಕೆ ಮುಖ್ಯ, 5 ಮಾರ್ಕ್ಸ್ಗೆ. ಆಮೇಲೆ ಅಲ್ಲಿರುವಂತಹ ಚಾಲೆಂಜಸ್ ಏನು, ಆಮೇಲೆ ಮುಂದಿನ ದಾರಿ. ಏನೇನ್ ನಮಗೆ ಯಾಕೆ ಮುಖ್ಯ, ನಮಗೆ ಕಡಲ ತೀರ ಹೇಳ್ರಿ. ಸೀ ಟ್ರೇಡ್ಗೆ, ಮತ್ತೆ ಫಿಶಿಂಗ್ ಮೀನುಗಾರಿಕೆಗೆ, ಮತ್ತೆ ಹವಳದ ದಿಬ್ಬಗಳೆಲ್ಲ ಇರುತ್ತಲ್ಲ ಅಲ್ಲಿ, ಆ ಕಾರಣಕ್ಕೆ. ಮತ್ತೆ ಕಾರ್ಬನ್ ಸಿಂಕ್ ಆಗಿ ಕೂಡ ವರ್ಕ್ ಮಾಡತ್ತಲ್ಲ, ಏನಂದ್ರಿ, ಟೈಡಲ್ ಎನರ್ಜಿ. ಎಸ್. ಮತ್ತೆ ಅಲ್ಲಿ ಇದು ಏನದು ಆಯಿಲ್ ಎಕ್ಸ್ಪ್ಲೋರೇಷನ್ ಕೂಡ ಮಾಡ್ತಾರಲ್ವಾ, ಆಯಿಲ್ ಎಲ್ಲ ತೆಗಿತಾರೆ. 5 ಪಾಯಿಂಟ್ಸ್ ಆಯ್ತಲ್ಲ, ಮತ್ತೆ ಸಾಕು. ಬರೀ ನೀವು ಇಷ್ಟೇ ಬರೆಯುವಾಗಿಲ್ಲ, ಎಕ್ಸಾಂಪಲ್ ಬರೀಬೇಕು. ಆಯಿಲ್ ಎಕ್ಸ್ಪ್ಲೋರೇಷನ್ ಅಂತ ನಾವು ಹೇಳಿದ್ವಿ. ಎಲ್ಲಿದೆ ಆಯಿಲ್ ಎಕ್ಸ್ಪ್ಲೋರೇಷನ್? ಕಡಲ್ ಸಮೀಪ, ಮುಂಬೈ ಸಮೀಪ ಇದೆ ಅಲ್ಲ ಒಂದು. ಹವಳದ ದಿಬ್ಬಗಳಂತ ಹೇಳಿದ್ವಿ, ಎಲ್ಲಿದೆ? ಅಂಡಮಾನ್ ನಿಕೋಬಾರ್ ಸಮೀಪ ಇದೆ. ಆ ಕಡೆ ಇದು ಮನ್ನಾರ್ ಖಾರಿ ಎಲ್ಲ, ಅದನ್ನ ಬರೆಯೋದು ಎಕ್ಸಾಂಪಲ್ ಅಂತ. ಮನ್ನಾರ್ ಖಾರಿ ಅಂಡಮಾನ್ ನಿಕೋಬಾರ್ ಬಳಿ ಅಂತ ಹೇಳಿ. ಓಕೆ, ಈ ತರ ಬರಿಬೇಕು. ಬರೀ ನಾನು ಹೇಳಿರೋದು ಬರಿಬಾರ್ದು, ವಿತ್ ಎಕ್ಸಾಂಪಲ್ ಬರಿಬೇಕು. ಇನ್ನು ಚಾಲೆಂಜಸ್ ಏನೇನಿದೆ ಅಲ್ಲಿ, ಸಮಸ್ಯೆಗಳು, ಅಲ್ಲಿ ಬರ್ತಾ ಇರುವಂತ ಸವಾಲುಗಳು ಏನೇನು, ಅದಕ್ಕೆ ಪರಿಹಾರಗಳು ಏನೇನು. ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಇದಕ್ಕೂ ಕೂಡ 9 ಮಾರ್ಕ್ಸ್ ತಗೊಳ್ಬಹುದು. ವಾಟ್ ಆರ್ ದ ಮರಿಟೈಮ್ ಸೆಕ್ಯೂರಿಟಿ ಚಾಲೆಂಜಸ್ ಇನ್ ನೋಡ್ರಿ, ಮತ್ತೆ ಕೇಳಿದ್ರು 2022ರಲ್ಲಿ. ಇಲ್ಲಿ ನೋಡಿ ಮತ್ತೆ ಚಾಲೆಂಜಸ್ ಕೇಳ್ತಾ ಇದಾರಲ್ವಾ. ದೆನ್ ಡಿಸ್ಕಸ್ ಆರ್ಗನೈಸೇಷನಲ್ ಅಂಡ್ ಪ್ರೊಸೀಜರಲ್ ಇನಿಷಿಯೇಟಿವ್ಸ್. ಇದಕ್ಕೆ ಸರ್ಕಾರ ಕೈಗೊಂಡಂತ ಕ್ರಮಗಳೇನು 2022. ಇಂಪ್ಯಾಕ್ಟ್ ಆಫ್ ಪೈರಸಿ ಮಾರ್ಕಿಂಗ್ ಚೇಂಜಸ್ ಆನ್ ಇಂಡಿಯಾಸ್ ಮರಿಟೈಮ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಇಂಪ್ಯಾಕ್ಟ್ ಆಫ್ ಪೈರಸಿ ಮಾರ್ಕಿಂಗ್ ಚೇಂಜಸ್ ಆನ್ ಇಂಡಿಯಾಸ್ ಮರಿಟೈಮ್ ಸೆಕ್ಯೂರಿಟಿ ಕೌನ್ಸಿಲ್. ಏನೋ ಹಳೆ ಪ್ರಶ್ನೆ ಇದೆ 2014ರಲ್ಲಿ. ಪೈರಸಿ ಅಂದ್ರೆ ಕಳ್ಳತನ, ಅಲ್ಲಿ ಕಳ್ಳತನ ಕೂಡ ಆಗುತ್ತೆ. ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಅಂತ ಮೂವಿ ಇದೆ ನೋಡ್ರಿ, ಸಮುದ್ರದಲ್ಲಿ ತುಂಬಾ ಕಳ್ಳತನಗಳು ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಏನೋ ಅವಾಗ ಕೇಳಿದ್ರಿ ಅನ್ಸುತ್ತೆ. ನೋಡಿ, ಎಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದಾರೆ ಅಂತಂದ್ರೆ ನಿಮ್ಗೆ ನಿಜ ಹೇಳ್ತೀನಿ, ತುಂಬಾ ಇಂಟೆಲಿಜೆಂಟ್ ಇದಾರೆ ನಮ್ಮ ವಿದ್ಯಾರ್ಥಿಗಳು. ನನ್ನನ್ನು ಸೇರಿಸಿ, ನಿಮ್ಮನ್ನು ಸೇರಿಸಿ ನಾವೇನ್ ಮಾಡ್ತಾ ಇದೀವಿ, ಮೇನ್ಸ್ ಅಂತ ಈ ಪ್ರಿಲಿಮ್ಸ್ ಅನ್ನ ಬಿಡ್ತಾ ಇದೀವಿ. ಓಕೆ, ಈ ಪ್ರಿಲಿಮ್ಸ್ 4-5 ವರ್ಷ ಕೂತ್ರು ಕೂಡ ಕ್ಲಿಯರ್ ಆಗಲ್ಲ. ಈ ಮೇನ್ಸ್ ಅಂದ್ರೆ ಮೇನ್ಸ್ ಅಂತ ಮೇನ್ಸ್ ಜಪ ಮಾಡ್ಕೊಂಡು ಕೂತ್ಕೊಳ್ತೀವಿ, ಪ್ರಿಲಿಮ್ಸ್ ಫೇಲ್ ಆಗ್ತೀವಿ. ಅವಾಗ ಆಸಕ್ತಿ ಹೋಗ್ಬಿಡುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ಹೋಗೋದ್ರಿಂದ ಏನಾಗುತ್ತೆ, ನಾವು ಬೇರೆ ಎಕ್ಸಾಂಪಲ್ ಹೋಗ್ಬಿಡ್ಬೇಕಾಗ್ತಾ ಇದೆ. ಅದಕ್ಕೆ ಗಮನ ಇಟ್ಕೊಡ್ರಿ. ಮೇನ್ಸ್ ತುಂಬಾ ಈಸಿ ಇದೆ, ನೋಟ್ಸ್ ಎಲ್ಲ ರೆಡಿ ಇದೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ನೀವು ಮಾಡ್ಕೊಳ್ಬಹುದು. ಫೋಕಸ್ ಪ್ರಿಲಿಮ್ಸ್ ಮೇಲೆ ಮಾಡ್ಕೊಡ್ರಿ. ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮಗೆ. 20 ಪ್ರಶ್ನೆಯಲ್ಲಿ ಕನಿಷ್ಠ 16 ಪ್ರಶ್ನೆಗಳಿಗೆ ನಾವು ಓದ್ಕೊಂಡು ಹೋಗಿರೋದ್ರಿಂದಾನೇ ಬಂದಿರುತ್ತೆ. ಬರೀ ಬರವಣಿಗೆ ಪ್ರಾಕ್ಟೀಸ್ ಇದ್ರೆ ಸಾಕು ನಮಗೆ.
ಬಟ್ ಪ್ರಿಲಿಮ್ಸ್ ಆ ತರ ಇಲ್ಲ. 100 ಕ್ವಶನ್ಸ್ ಇರುತ್ತೆ ನಿಮ್ಗೆ ಅದರಲ್ಲಿ. 100 ಕ್ವಶನ್ಸ್ ನಲ್ಲಿ ಒಂದು 60 ಕ್ವಶನ್ಸ್ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲೂ ಒಂದು 20 ಡೌಟ್ ಇರುತ್ತೆ. 40 ಅಷ್ಟೇ ನಿಮ್ಗೆ ಗೊತ್ತಿರೋದು 40 ಅಷ್ಟೇ. ಇನ್ನು 40 ಗೊತ್ತಿರುತ್ತೆ, 40 ಬರೀ ನೀವು ಅಸಂಪ್ಷನ್ ಮಾಡ್ಬೇಕು, ಗೆಸ್ ಮಾಡ್ಬೇಕು, ಇದು ಕರೆಕ್ಟ್ ಆಗ್ಬಹುದು ಅಂತಾನೆ ಹಾಕಿ ಬರೋದು. ಇನ್ನು 20 ಕ್ವಶನ್ ಗೊತ್ತಿರಲ್ಲ, ಯಾರಿಗೇ ಆಗ್ಲಿ ಗೊತ್ತಿರಲ್ಲ, ಇಲ್ಲ ಟೈಮ್ ಸಾಲಲ್ಲ. ಇದು ನಾನ್ ಹೇಳ್ತಾ ಇಲ್ಲ, ಟಾಪರ್ಗಳು ಕೂಡ ಇದನ್ನೇ ಹೇಳ್ತಾರೆ, ಬೇಕಾದ್ರೆ ಹೋಗ್ರಿ ಕೇಳ್ರಿ ನೀವು. ಮತ್ತೆ ಎಲ್ರಿಗೂ ಗೊತ್ತಿದ್ರೆ ಅದನ್ನ ಯಾಕೆ ಮತ್ತೆ UPSC ಅಂತಾರೆ ಅಲ್ವಾ? ಅದಕ್ಕೆ ದಯವಿಟ್ಟು ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡ್ರಿ, ಚೆನ್ನಾಗಿ ಪ್ರಿಲಿಮ್ಸ್ ಮಾಡ್ಕೊಡ್ರಿ. ಪ್ರಿಲಿಮ್ಸ್ ನೀವು ಒಂದ್ ಸಾರಿ ಕ್ಲಿಯರ್ ಆಗಿಬಿಡ್ರಿ, ನೆಕ್ಸ್ಟ್ ಇಯರ್ ನಿಂದ ನೀವು ಯಾವ ಬೇಕಾದ ಎಕ್ಸಾಮ್ ಕ್ಲಿಯರ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀರಿ. ಓಕೆ ಸರಿ, 20ನೇ ಪ್ರಶ್ನೆ ಆಯ್ತು. ಇದಕ್ಕೆ ಒಂದು 9 ಮಾರ್ಕ್ಸ್ ಕೊಟ್ಕೊಂಡಿದೀವಿ. ಇಲ್ಲಿ ಉತ್ತರ ಬರೀದೇನೆ ಮಾರ್ಕ್ಸ್ ಕೊಡ್ತಾ ಇದೀವಿ, ಇರ್ಲಿ ನೋಡೋಣ. ನೆಕ್ಸ್ಟ್, ಮಿನರಲ್ ರಿಸೋರ್ಸಸ್ ಆರ್ ಫಂಡಮೆಂಟಲ್ ಟು ದ ಕಂಟ್ರೀಸ್ ಎಕನಾಮಿ ಅಂಡ್ ದೀಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ಮೈನಿಂಗ್. ಒಂದೇ ಸ್ಟೇಟ್ಮೆಂಟ್. ಮಿನರಲ್ ರಿಸೋರ್ಸಸ್, ಖನಿಜ ಸಂಪನ್ಮೂಲಗಳು, ಫಂಡಮೆಂಟಲ್ ಟು ದ ಕಂಟ್ರೀಸ್ ಎಕನಾಮಿ, ದೇಶದ ಆರ್ಥಿಕತೆಗೆ ಇವು ಮೂಲ. ಹೌದು. ದೀಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಮೈನಿಂಗ್, ಇವುಗಳನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ? ಮೈನಿಂಗ್, ಗಣಿಗಾರಿಕೆಯಿಂದ ಇವುಗಳನ್ನ ಹೊರಗಡೆ ತೆಗಿತಾ ಇದ್ದಾರೆ. ಒಂದನೇ ಪಾಯಿಂಟ್. ವೈ ಈಸ್ ಮೈನಿಂಗ್ ಕನ್ಸಿಡರ್ಡ್ ಅನ್ ಎನ್ವೈರ್ಮೆಂಟಲ್ ಹಜಾರ್ಡ್? ಮೈನಿಂಗ್ ಅನ್ನ, ಗಣಿಗಾರಿಕೆಯನ್ನ ಪರಿಸರಕ್ಕೆ ಹಾನಿಕಾರಕವೆಂದು ಏಕೆ ಪರಿಗಣಿಸಲಾಗಿದೆ? ಎಕ್ಸ್ಪ್ಲೇನ್ ದ ರೆಮಿಡಿಯಲ್ ಮೆಜರ್ಸ್ ರಿಕ್ವೈರ್ಡ್ ಟು ರೆಡ್ಯೂಸ್ ದ ಎನ್ವೈರ್ಮೆಂಟಲ್ ಹಜಾರ್ಡ್ ಡ್ಯೂ ಟು ಮೈನಿಂಗ್. ಇದಕ್ಕೆ ಪರಿಹಾರಗಳನ್ನ ತಿಳಿಸಿ. 3 ವಿಭಾಗ ಇದೆ ಪ್ರಶ್ನೆಯಲ್ಲಿ. ಒಂದು, ಈ ಮೈನಿಂಗ್ ಅನ್ನ ಯಾಕೆ ಎನ್ವೈರ್ಮೆಂಟಲ್ ಹಜಾರ್ಡ್ ಅಂತ ಕರೀತಾರೆ, ಇದು 2ನೇ ವಿಭಾಗ. ಇದಕ್ಕೆ ಪರಿಹಾರ ತಿಳಿಸ್ರಿ, 3ನೇ ವಿಭಾಗ. ಇದಕ್ಕಿಂತ ಮುಂಚೆ ಮಿನರಲ್ ರಿಸೋರ್ಸಸ್ ಆರ್ ಫಂಡಮೆಂಟಲ್ ಟು ದ ಕಂಟ್ರಿ ಎಕನಾಮಿ ಇದೆಯಲ್ಲ, ಇದು 1ನೇ ಪಾಯಿಂಟ್. ಮೈನಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಬರೀಬೇಕು ಹೇಳ್ರಿ. ಮೊದಲನೇದು ಉದ್ಯೋಗ ಸೃಷ್ಟಿ, 2ನೇದು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು, ಅದರಿಂದ ಆರ್ಥಿಕತೆ ಅಭಿವೃದ್ಧಿ ಆಗತ್ತೆ ನಮ್ಮದು. ಇವು 3 ಪಾಯಿಂಟ್ಸ್ ನನಗೆ ಗೊತ್ತಿರೋ ಪ್ರಕಾರ. ಎನರ್ಜಿ ಸೆಕ್ಯೂರಿಟಿ ಆಗತ್ತೆ, ಅಂದ್ರೆ ಕಲ್ಲಿದ್ದಲಿನಿಂದೆಲ್ಲ. ಇವು 4 ಪಾಯಿಂಟ್ ಈಗ ಸದ್ಯಕ್ಕೆ ನಾವು ಜಸ್ಟ್ ಈಗ ಸೃಷ್ಟಿ ಮಾಡಿದ್ವಿ. ಆಮೇಲೆ ಇದನ್ನ ಪರಿಸರದಿಂದ ಹಾನಿ ಯಾಕಂತ ಕರಿತೀವಿ? ಯಾಕಂದ್ರೆ ಧೂಳು ಬರುತ್ತೆ, ಅಲ್ಲಿ ಎಷ್ಟೋ ಜನರಿಗೆ ರೋಗ ಬರುತ್ತೆ ಅಲ್ವಾ. ಆಮೇಲೆ ನೀರು ಹಾನಿ ಆಗತ್ತೆ, ಗಾಳಿ ಹಾಳಿ ಆಗತ್ತಲ್ಲ, ಎಲ್ಲ ಬರೀರಿ ಅವನ್ನೆಲ್ಲ. ಡಿಫಾರೆಸ್ಟೇಷನ್ ಆಗತ್ತೆ, ಭೂಕಂಪ ಆಗ್ಬೋದು. ವೆರಿ ಗುಡ್ ಪಾಯಿಂಟ್ ನೋಡ್ರಿ, ಇವೆ ಮತ್ತೇನಿಲ್ಲ, ಈಸಿ. ಇದಕ್ಕೆ ಪರಿಹಾರ ಏನೇನು? ಹಾಗಾದ್ರೆ ಇದಕ್ಕೆ ಪರಿಹಾರ ಏನೇನು ಅಂತ ನೀವು ಹುಡುಕಿ ವಿಚಾರ ಮಾಡಿ ಬರೀಬಹುದು. ಒಂದ್ ಕೆಲಸ ಮಾಡ್ರಿ, ನಿಮ್ಗೆ ಸಾಧ್ಯ ಆದ್ರೆ ಈ ವರ್ಷ UPSC ಏನ್ ಕ್ವಶನ್ಸ್ ಇದೆ ನೋಡ್ರಿ, GS1, GS2, GS3, GS4 ಟೋಟಲ್ 80 ಕ್ವಶನ್ ಇದೆ. ಪ್ರತಿಯೊಂದು ಸಬ್ಜೆಕ್ಟ್ ಇಂದ ಒಂದು 5 ಕ್ವಶನ್ಸ್, 5 into 4 ಪೇಪರ್, ಒಂದು 20 ಕ್ವಶನ್ಸ್ ಬರೀರಿ ನೀವೇ ಟೈಮ್ ಹಚ್ಕೊಂಡು, ನೋಡ್ಕೊಂಡು ರೆಫರ್ ಮಾಡ್ಕೊಂಡು ನಂಗೆ ತಂದು ತೋರಿಸ್ರಿ. ಯಾವ ತರ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳ್ತೀನಿ, ಅಷ್ಟ್ ಮಾಡ್ಕೊಂಡ್ ಬಿಡ್ರಿ ಸಾಕು. ಅದರ ನಂತರ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡ್ರಿ, ಯೂಸ್ ಇಲ್ಲ. ಬೇಕಾದ್ರೆ ಪ್ರತಿ ತಿಂಗಳು ಒಂದು ಇದನ್ನ ಬರೀರಿ, ಎಸ್ಸೆ ಅದು ಬರಲ್ಲ, 3 ತಿಂಗಳಲ್ಲಿ ಬರಲ್ಲ, 1 ವರ್ಷ ಬೇಕದಕ್ಕೆ. ಎಸ್ಸೆ ನಾವು ರೆಗ್ಯುಲರ್ ಆಗಿ ಬರೀತಾ ಇರ್ಬೇಕು, ಹೆಚ್ಚು ಓದ್ತಾ ಇರ್ಬೇಕು. ಬಟ್ ಆನ್ಸರ್ ರೈಟಿಂಗ್ ಬರುತ್ತೆ. ಆನ್ಸರ್ ರೈಟಿಂಗ್ ನಿಮಗೆ 3 ತಿಂಗಳಲ್ಲಿ 3 ತಿಂಗಳು ಬೇಡ, 1 ವಾರ ಸಾಕು ನಿಮ್ಗೆ ಆನ್ಸರ್ ರೈಟಿಂಗ್ ಕಲಿಯೋಕೆ. ಓಕೆ, ಸೊ ಇದೆಲ್ಲಿ ಹೋಯ್ತದು? ಮೈನಿಂಗ್ದು, ಗಣಿಗಾರಿಕೆ, ಇದ್ರ ಬಗ್ಗೆನೂ ಕೂಡ 9 ಮಾರ್ಕ್ಸ್ ತಗೊಳ್ಬಹುದು ನೋಡ್ರಿ. ಸೊ ಇದೆಲ್ಲಿಂದ ಬಂದಿದೆ ಅಂತ ಅಂದ್ರೆ ನೋಡ್ರಿ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಲ್ಲಿಗಲ್ ಮೈನಿಂಗ್, ಡಿಸ್ಕಸ್ ಕಾನ್ಸೆಪ್ಟ್ ಆಫ್ ಜಿಯೋ ಅಂಡ್ ನೋ ಜಿಯೋ ಝೋನ್ಸ್, ಗೋ ಅಂಡ್ ನೋ ಗೋ ಝೋನ್ಸ್. ಸಾರಿ, ಗೋ ಅಂಡ್ ನೋ ಗೋ ಝೋನ್ಸ್ ಅಂದ್ರೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಕೆಲವೊಂದ್ ಕಡೆ ಗಣಿಗಾರಿಕೆ ಮಾಡಬಹುದು, ಕೆಲವೊಂದ್ ಕಡೆ ಮಾಡಬಾರ್ದು ಅಂತ. ನೋ ಗೋ ಝೋನ್ಸ್ ಅಂದ್ರೆ ಅಲ್ಲಿ ಗಣಿಗಾರಿಕೆ ಮಾಡೋ ಹಾಗಿಲ್ಲ, ಬಟ್ ಹೋಗಿ ಕೆಲವರು ಮಾಡ್ತಾರ ಅದನ್ನು. ಅರ್ಥ ಆಯ್ತು? 2013 ಬಂದಿತ್ತು. ಯಾಕೆ ಬಂದಿತ್ತು ಹೇಳ್ರಿ ಅವಾಗ ಇಲ್ಲಿಗಲ್ ಮೈನಿಂಗ್ ಬಗ್ಗೆ? ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿದ್ರು 2011ರಲ್ಲಿ. ಓಕೆ, 2011ರಲ್ಲಿ ಅರೆಸ್ಟ್ ಆಗಿದ್ರು ಅವರು. ಆ ಟೈಮಲ್ಲಿ ಹಾಟ್ ಟಾಪಿಕ್ ಆಗಿತ್ತು ಅದು, ಅದಕ್ಕೋಸ್ಕರ ಬಂದಿತ್ತು. ಮತ್ತೀಗ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡ್ರಿ. ಎಕ್ಸಾಮೈನ್ ದ ಸ್ಕೋಪ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ನೋಡಿ, ಇದೇ ಟಾಪಿಕ್ ಇದೆ ಮೇನ್ಸ್ ಅಲ್ಲಿ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಒಂದು ಮೇನ್ಸ್ ಸಿಲೆಬಸ್ ಇದೆ, ಅದ್ರ ಮೇಲೆ ಪ್ರಶ್ನೆ. ಎಕ್ಸಾಮೈನ್ ದ ಸ್ಕೋಪ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, 5 ಮಾರ್ಕ್ಸ್. ಎಲಾಬರೇಟ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಇನ್ ದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಫಾರ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಭಾರತ ಸರ್ಕಾರ ಇದಕ್ಕೆ ಕೈಗೊಂಡಿರೋ ಕ್ರಮಗಳನ್ನ ತಿಳಿಸಿರಿ, ಒಂದು 10 ಮಾರ್ಕ್ಸ್. ಅರ್ಥ ಆಯ್ತಾ? ಅಥವಾ 7 ಮಾರ್ಕ್ಸ್ ಅಂತ ಡಿವೈಡ್ ಮಾಡಿರ್ಬೋದು ಅವ್ರು. ಸರಿ, ಆಮೇಲೆ 2022ರಲ್ಲಿ ನೋಡ್ರಿ, ಎಲಾಬರೇಟ್ ದ ಸ್ಕೋಪ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಇದೇ ಪ್ರಶ್ನೆ ಮತ್ತೆ ರಿಪೀಟ್ ಈಗ ಇಲ್ಲಿ. ದೆನ್ ವಾಟ್ ಆರ್ ದ ಚಾಲೆಂಜಸ್ ಅಂಡ್ ಅಪಾರ್ಚುನಿಟೀಸ್ ಆಫ್ ದ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್. ನೋಡ್ರಿ, ಮತ್ತೆ ಸ್ಕೋಪ್ ಅಂದ್ರೂ ಒಂದೇ, ಅಪಾರ್ಚುನಿಟಿ ಅಂದ್ರೂ ಒಂದೇ. ಈಗ ಯಾವ್ದಾದ್ರು ಡಿಗ್ರಿ ಕೋರ್ಸ್ ಕಲಿಯುವಾಗ ನೀವೇನ್ ಕೇಳಿರ್ತೀರಿ, ಇದನ್ನ ಕಲ್ತ್ರೆ ಜಾಬ್ ಸಿಗುತ್ತೆ ಅಂತ ಕೇಳಿರ್ತೀರಲ್ವಾ, ಆ ಜಾಬೇ ಅಪಾರ್ಚುನಿಟಿ, ಆ ಜಾಬೇ ಏನು ಸ್ಕೋಪ್. ಇಲ್ಲೂ ಕೂಡ ನೀವು 8 ಮಾರ್ಕ್ಸ್ ವರೆಗೂ ತಗೊಳ್ಬಹುದು. GS3 ಚೆನ್ನಾಗಿರುತ್ತೆ ನೋಡ್ರಿ ಸ್ಕೋರ್ ಮಾಡೋಕೆ.
ಬಟ್ ಬಹಳ ಜನ ಟಫ್ ಅಂತಾರೆ ಇದನ್ನ. ಮಾಡ್ಬೋದು ಇಲ್ಲಿ ವಿಷನ್ ನೋಡಿ. ನೀವು ಇಲ್ಲಿ ಕೋಚಿಂಗ್ ಮುಗಿಸ್ಕೊಂಡು ಹೋದ ನಂತರ ನಮ್ ಕ್ಲಾಸಸ್ ವಿಷನ್ ಮ್ಯಾಗಝಿನ್ ಅಂತ ಕೇಳಿದ್ರೆ ಸಾಕು. ಇಲ್ಲಿ ಕೋಚಿಂಗ್ ಇರೋವರೆಗೂ ಮಾತ್ರ ದ ಹಿಂದೂ ಅನಾಲಿಸಿಸ್ ಕೇಳಬೇಕು, ಆಮೇಲೆ ಕೇಳಬಾರ್ದು. ಒಂದೇ ವರ್ಷ ಹಿಂದೂ ಅನಾಲಿಸಿಸ್ ಕೇಳೋದು, ಅದ್ರ ನಂತರ ಕೇಳೋ ಹಾಗಿಲ್ಲ. ನೀವು ಸ್ವಂತ ಓದ್ಬೇಕು. ಸರ್ ಏನ್ ನೋಟ್ಸ್ ಬಿಡ್ತಾರೆ ನೋಡ್ರಿ, ಅದನ್ನ ಓದೋದು. ಇಲ್ಲಿ ಇರೋವರೆಗೂ 1 ವರ್ಷ ಅನಾಲಿಸಿಸ್ ಕೇಳೋದು. ಯಾಕಂದ್ರೆ ಅವು ಟಾಪಿಕ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಸ್ವಂತ ಓದೋಕ್ ಕಲಿಬೇಕು. ಆನ್ಲೈನ್ ಅವ್ರು ನೀವು ಕೂಡ ಓಕೆ 1 ವರ್ಷ ಅಷ್ಟೇ ಕೇಳಬೇಕು ವಿಷನ್ ಇದು ದ ಹಿಂದೂ ಅನಾಲಿಸಿಸ್. ಆಮೇಲೆ ನೀವು ಓದ್ಬೇಕು. ವಿಷನ್ ಮ್ಯಾಗಝಿನ್ ರೆಗ್ಯುಲರ್ ಆಗಿ ಕೇಳ್ತಾ ಇರ್ರಿ. ಓಕೆ, ದೆನ್ sea water intrusion in the coastal aquifers is major concerns in India. What are the causes of sea water intrusion and remedial measures to combat the hazard? ಏನು ಇಂಟ್ರೂಷನ್ ಅಂತ ಅಂದ್ರೆ ಒಳನುಗ್ಗೋದು. ಕೋಸ್ಟಲ್ ಅಕ್ವಿಫೈರ್ಸ್ ಅಂತ ಅಂದ್ರೆ ಕಡಲ ತೀರದಲ್ಲಿರುವಂತ ಜಲಮೂಲಗಳು, ಶುದ್ಧ ನೀರಿನ ಜಲಮೂಲಗಳು. ಅಲ್ಲಿ ಸಿ ವಾಟರ್ ಬರ್ತಾ ಇದೆ ಯಾಕೆ? ಮೊದಲ ಪ್ರಶ್ನೆ ಇದು. ಕನ್ಸರ್ನ್ಸ್, ಇದರಿಂದ ಬರುವಂತ ಹಾನಿ, ಏನೇನ್ ಹಾನಿ ಆಗ್ತಾ ಇದೆ, ಅಂಡ್ ವಾಟ್ ಆರ್ ದ ಕಾಸಸ್. 10 ಮಾರ್ಕ್ಸ್ ನ ಪ್ರಶ್ನೆ ಇದೆ. ಇದನ್ನ ಸಿಂಪಲ್ ಆಗಿ ಕೇಳಿದಾರೆ ಅವರು. ಸಮುದ್ರದ ನೀರು ಅಂದ್ರೆ ಉಪ್ಪು ನೀರು ಬಂದು ಸಿಹಿ ನೀರಲ್ಲಿ ಮಿಕ್ಸ್ ಆಗ್ತಾ ಇದೆ. ಇದು ಒಳ್ಳೇದೇ ಕೆಟ್ಟದ್ದು? ಕೆಟ್ಟದ್ದು. ಅಂದ್ರೆ ಸಿಹಿ ನೀರು ಇಂಪಾರ್ಟೆಂಟ್, ನಮಗೆ ಬೇಕದು. ಇದಕ್ಕೆ ಕಾರಣ ಏನು, ಕಾಸಸ್ ಏನು, ಆಮೇಲೆ ಇದರಿಂದ ಹಾನಿ ಏನೇನಾಗತ್ತೆ, ಕನ್ಸರ್ನ್ಸ್ ಏನೇನು, ಆಮೇಲೆ ಪರಿಹಾರ ಏನೇನು. ಇಷ್ಟೇ ಸಿಂಪಲ್ ಪ್ರಶ್ನೆ. ಓಕೆ, ಸೊ ಇದು ಎಲ್ಲಿಂದ ಬಂದಿದೆ ಅಂದ್ರೆ 2022 ಕೇಳಿದಾರೆ ನೋಡ್ರಿ. ಎಕ್ಸ್ಪ್ಲೇನ್ ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಆಫ್ ಕೋಸ್ಟಲ್ ಎರೋಷನ್ ಇನ್ ಇಂಡಿಯಾ. ಎರೋಷನ್ ಆಗೋದ್ರಿಂದಾನೇ ಬರುತ್ತೆ, ಅಂದ್ರೆ ಕಡಲ ತೀರ ಸವಿದು ಹೋಗುತ್ತೆ, ಆ ಸಮುದ್ರದ ನೀರು ದಂಡೆಗೆ ಬರುತ್ತೆ ಅದು. ವಾಟ್ ಆರ್ ದ ಅವೈಲೇಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ಕರಾವಳಿ ತೀರವನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು. ವಾಟ್ ಆರ್ ದ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ಜಲಶಕ್ತಿ ಅಭಿಯಾನ ಲಾಂಚ್ಡ್ ಫಾರ್ ವಾಟರ್ ಕನ್ಸರ್ವೇಷನ್. ಜಲಶಕ್ತಿ ಅಭಿಯಾನ ಅಂತ ಮಾಡಿದ್ರೆ 2020 ಭಾರತ ಸರ್ಕಾರದವರು. ಅದ್ರ ಬಗ್ಗೆ ಕೇಳಿದ್ದಾರೆ. ಒಂದು 4 ರಿಂದ 5 ಮಾರ್ಕ್ಸ್ ತಗೊಳ್ಬಹುದು. ವಿತ್ ಡಯಾಗ್ರಾಮ್ ಹಾಕ್ಬೇಕು ನೀವು. ಭಾರತದ ಮ್ಯಾಪ್ ಕೂಡ ಬರುತ್ತೆ, ಯಾಕಂದ್ರೆ ಕರಾವಳಿ ಇದೆ ನಮ್ಮ ಭಾರತಕ್ಕೆ. ಇಷ್ಟು ತೆಗೆದ್ರೆ ಸಾಕು ನೀವು. ಓಕೆ, ಮೇಲಿಂದೆಲ್ಲ ತೆಗಿಯೋಗತ್ತೆ ಇಲ್ಲ, ಕರಾವಳಿ ತೋರಿಸೋದಿರುತ್ತೆ ಇಲ್ಲಿ, ಮೇಲ್ ಕರಾವಳಿ ಇಲ್ಲ ನಮ್ದು. ದೆನ್ ಕ್ವಶನ್ ನಂಬರ್ 6 ನೋಡಿ. ಹೌ ಕ್ಯಾನ್ ಇಂಡಿಯಾ ಅಚೀವ್ ಎನರ್ಜಿ ಇಂಡಿಪೆಂಡೆನ್ಸ್ ಥ್ರೂ ಕ್ಲೀನ್ ಟೆಕ್ನಾಲಜಿ ಬೈ 2047? ಹೌ ಕ್ಯಾನ್ ಬಯೋಟೆಕ್ನಾಲಜಿ ಪ್ಲೇ ಅ ಕ್ರೂಸಿಯಲ್ ರೋಲ್ ಇನ್ ದಿಸ್ ಎಂಡೇವರ್? ಭಾರತ 2047ರ ವೇಳೆಗೆ ಎನರ್ಜಿ ಇಂಡಿಪೆಂಡೆನ್ಸ್ ಅನ್ನ ಹೇಗೆ ಪಡಿಬಹುದು? ಎನರ್ಜಿ ಇಂಡಿಪೆಂಡೆನ್ಸ್ ಅಂದ್ರೆ ಏನು? ಈ ಇಂಧನ ನಾವೇನ್ ಬೇರೆ ತರಿಸ್ಕೊಳ್ತಾ ಇದೀವಲ್ಲ, ಅದ್ರ ಮೇಲೆ ನಾವು ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗೋದು. ಉದಾಹರಣೆಗೆ ಹೇಗೆ ಮಾಡೋದು ಹೇಳ್ರಿ. ಈಗ ಎಥೆನಾಲ್ ಬ್ಲೆಂಡಿಂಗ್ ಅಂತ ಮಾಡ್ತಾ ಇದಾರೆ. ಆಮೇಲೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಎಲ್ಲ ಎರಡೆರಡು ಪಾಯಿಂಟ್ಸ್ ಹಾಕಿಬಿಡೋದು ನೀವು. ಓಕೆ, ಆಮೇಲೆ ಹೌ ಬಯೋಟೆಕ್ನಾಲಜಿ ಪ್ಲೇ ಕ್ರೂಷಿಯಲ್ ರೋಲ್. ಇಲ್ಲಿ ಬಯೋಟೆಕ್ನಾಲಜಿ ಹೇಗೆ ಮಹತ್ವದ ಪಾತ್ರವನ್ನು ವಹಿಸಬಹುದು. ಎಥೆನಾಲ್ ಬ್ಲೆಂಡಿಂಗ್ ಯಾವ ಟೆಕ್ನಾಲಜಿ? ಅದು ಬಯೋಟೆಕ್ನಾಲಜಿನೇ ಅಲ್ವಾ? ಆ ತರ. ಸರ್ ಇದೆಲ್ಲಿಂದ ಬಂದಿದೆ ಸರ್ ಅಂದ್ರೆ 2022ರಲ್ಲಿ. ಡೂ ಯು ಥಿಂಕ್ ಇಂಡಿಯಾ ವಿಲ್ ಮೀಟ್ 50% ಆಫ್ ಇಟ್ಸ್ ಎನರ್ಜಿ ನೀಡ್ಸ್ ಫ್ರಮ್ ರಿನ್ಯೂವಲ್ ಎನರ್ಜಿ ಬೈ 2030? 2030ಕ್ಕೆ ಭಾರತ ರೀಚ್ ಆಗಬಹುದು ಅಂತ ಕೇಳಿದ್ರು. 2047 ಮುಂದಿನ ಟಾರ್ಗೆಟ್ ಬಗ್ಗೆ ಕೇಳಿದಾರೆ ಈಗ. ಹೌ ಕ್ಯಾನ್ ಬಯೋಟೆಕ್ನಾಲಜಿ ಹೆಲ್ಪ್ ಟು ಇಂಪ್ರೂವ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಫಾರ್ಮರ್ಸ್. ಬಯೋಟೆಕ್ನಾಲಜಿ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ರು. ಇಲ್ಲೊಂದು 4 ಮಾರ್ಕ್ಸ್ ಬರೋ ತರ ನೀವು ಬರೀಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. Elaborate the scope and significance of supply chain management of agriculture commodities in India. Agriculture important topic. ಏನಿದೆ? Elaborate the scope and significance. ಅದರ ಅವಕಾಶಗಳು ಮತ್ತೆ ಮಹತ್ವ ಯಾವುದು? ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕಮೋಡಿಟೀಸ್. ಕೃಷಿಗೆ ಸಂಬಂಧಪಟ್ಟಂತ ಏನು ವಸ್ತುಗಳು ಅಥವಾ ಸರಕು ಇರುತ್ತಲ್ಲ, ಅದನ್ನ ಸಪ್ಲೈ ಮಾಡ್ತಾರಲ್ಲ, ಆ ಚೈನ್ ಏನಿದಿಲ್ಲ ಅದರ ಸ್ಕೋಪ್ ಹೇಗಿದೆ, ಅದರ ಮಹತ್ವ ಹೇಗಿದೆ. ಅಗ್ರಿಕಲ್ಚರ್ಗೆ ನಾವು ಪ್ರಾಡಕ್ಟ್ ನ ಸಪ್ಲೈ ಮಾಡ್ತೀವಲ್ವಾ, ಅದ್ರ ಸ್ಕೋಪ್ ನಮ್ಮ ದೇಶದಲ್ಲಿ ಹೇಗಿದೆ, ಅದ್ರ ಮಹತ್ವ ಏನಿದೆ. ಬಹಳಷ್ಟಿದೆ ಸ್ಕೋಪ್. ಯಾಕೆ ಹೇಳ್ರಿ? 50% ಜನ ಇನ್ನೂ ಅಲ್ಲೇ ವರ್ಕ್ ಮಾಡ್ತಾರೆ ನಮ್ಮ ದೇಶದಲ್ಲಿ. ಆಮೇಲೆ ಅವರಿಗೆಲ್ಲ ರಸಗೊಬ್ಬರಗಳು ಬೇಕು, ನೀರಾವರಿ ವ್ಯವಸ್ಥೆ ಬೇಕು, ಅವರಿಗೆ ವಿದ್ಯುತ್ ಬೇಕು. ಈ ತರ ಎಲ್ಲ ನಾವು ಮಾಡ್ಬೋದಲ್ಲಿ ಬಹಳಷ್ಟು. ಅದ್ರ ಮಹತ್ವ ಅಂತ ಅಂದ್ರೆ ಅಗ್ರಿಕಲ್ಚರ್ ಬೇಸ್ ನಮ್ ದೇಶಕ್ಕೆ. ಆಹಾರ ಧಾನ್ಯ ಅಲ್ಲಿಂದಾನೆ ಸಿಗುತ್ತಲ್ವಾ, ಆ ತರ. ಸೊ ಇದೆಲ್ಲಿಂದ ಬಂದಿದೆ? ವಾಟ್ ಆರ್ ದ ಮೇನ್ ಬಾಟಲ್ ನೆಕ್ಸ್ ಇನ್ ದ ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ. ಆಮೇಲೆ ಅಗ್ರಿಕಲ್ಚರ್ ಕಮೋಡಿಟೀಸ್ ಇಲ್ಲಿ ಏನ್ ಬರಿಬಹುದು ನೀವು? ಕೋಲ್ಡ್ ಸ್ಟೋರೇಜ್ ಕೂಡ ಬರುತ್ತೆ, ಅವೆಲ್ಲ ಸ್ಟೋರೇಜ್ ಎಲ್ಲ ಇರುತ್ತಲ್ಲ ಅವು ಕೂಡ. ಮಾರ್ಕೆಟಿಂಗ್, ವಾಟ್ ಆರ್ ದ ಮೇನ್ ಬಾಟಲ್ ನೆಕ್ಸ್ ಇನ್ ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಬಾಟಲ್ ನೆಕ್ ಅಂದ್ರೆ ಏನು? ಇದು ಈಗ ನೀರು ಇದನ್ನ ಇಲ್ಲಿ ಕಟ್ ಮಾಡಿದೀವಿ ಅನ್ಕೋಡ್ರಿ, ಹೀಗೆ ಮಾಡಿದ್ರೆ ಸ್ಪೀಡ್ ಆಗಿ ಬೀಳುತ್ತೆ ನೀರು. ಬಟ್ ಈ ಬಾಟಲ್ ಇರೋದ್ರಿಂದ, ನೆಕ್ ಇರೋದ್ರಿಂದ ಸ್ಲೋ ಬೀಳುತ್ತಲ್ವಾ. ಅಂದ್ರೆ ಇದು ಪ್ರೊಸೆಸ್ ಸ್ಲೋ ಆಗೋಕೆ ಯಾವ್ದು ಅಡ್ಡಗಾಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ. ಎಕ್ಸಾಮೈನ್ ದ ರೋಲ್ ಆಫ್ ಸೂಪರ್ ಮಾರ್ಕೆಟ್ಸ್ ಇನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಫ್
ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಫುಡ್ ಐಟಮ್ಸ್, ಸೂಪರ್ ಮಾರ್ಕೆಟ್ಸ್ ಗಳ ಬಗ್ಗೆ ಕೇಳಿದ್ರು, ಅವು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ. ಇದು ಕೂಡ ಒಂದು 4 ರಿಂದ 5 ಮಾರ್ಕ್ಸ್ ಬರೋ ತರ ನೀವು ಬರೀಬಹುದು. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡಿಸಿಷನ್ ಆಫ್ ಫಾರ್ಮರ್ಸ್ ಆನ್ ದ ಸೆಲೆಕ್ಷನ್ ಆಫ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಇನ್ ಇಂಡಿಯಾ. ಓಕೆ, ಒಂದೇ ಪ್ರಶ್ನೆ ಇದೆ, ಡೈರೆಕ್ಟ್ ಇದು. ಪ್ರಶ್ನೆ ಅರ್ಥ ಹೇಳ್ರಿ, ಏನಿದೆ ಇದು? ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು. ಯಾವ ಫ್ಯಾಕ್ಟರು? ಇನ್ಫ್ಲೂಯೆನ್ಸಿಂಗ್ ದ ಡಿಸಿಷನ್. ಡಿಸಿಷನ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇವೆ. ಯಾವುದು? ಆಫ್ ದ ಫಾರ್ಮರ್ಸ್, ರೈತರ ಡಿಸಿಷನ್ಗಳು. ಆನ್ ದ ಸೆಲೆಕ್ಷನ್ ಆಫ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹೈ ವ್ಯಾಲ್ಯೂ ಕ್ರಾಪ್ ಗಳನ್ನ ರೈತರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಹಿಂದಿರುವಂತ ಫ್ಯಾಕ್ಟರಿಗಳನ್ನ ಬರೀರಿ ಅಂತ ಹೇಳ್ತಾ ಇದಾರೆ. ಹೇಳ್ರಿ ಕಾರಣ. ಈಲ್ಡ್, ಮತ್ತೆ ವಾಣಿಜ್ಯ, ಪ್ರಾಫಿಟ್ ಬೇಕಲ್ವಾ ಅವರಿಗೆ, ಆ ಕಾರಣ. ಮತ್ತೆ ಏನಂದ್ರಿ? ಕಡಿಮೆ ನೀರು ಇರ್ಬೋದು. ಮತ್ತೆ ಬೇಡಿಕೆ ಜಾಸ್ತಿ ಆಗಿರ್ಬೋದು. ಆಮೇಲೆ ಆ ತರ ಒಂದು 7-8 ಪಾಯಿಂಟ್ ನ ಬರಿಬೇಕಾಗತ್ತೆ ನೀವು. ಬಹುಶಃ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲೋ ಬಂದಿತ್ತು ಅನ್ಸುತ್ತೆ, ಅದಕ್ಕೋಸ್ಕರ ಕೇಳಿದಾರೆ ಅವರು. ಇದಕ್ಕೊಂದು ಓದ್ಕೊಂಡು ಹೋಗಿಲ್ಲ ಅಂದ್ರೆ ಒಂದು 3 ಮಾರ್ಕ್ಸ್ ತಗೊಳ್ಬಹುದು ನೀವು ಸಿಂಪಲ್ ಆಗಿ. 2021ರಲ್ಲಿ ಕೇಳಿದ್ರಿ ಇದ್ರ ಬಗ್ಗೆ. ವಾಟ್ ಆರ್ ದ ಪ್ರೆಸೆಂಟ್ ಚಾಲೆಂಜಸ್ ಬಿಫೋರ್ ಕ್ರಾಪ್ ಡೈವರ್ಸಿಫಿಕೇಶನ್? ಕ್ರಾಪ್ ಡೈವರ್ಸಿಫಿಕೇಶನ್ ಅಂದ್ರೆ ಏನು? ಬೇರೆ ಬೇರೆ ಬೆಳೆಯನ್ನ ಬೆಳೆಯೋದು, ವಿವಿಧ ಬೆಳೆಗಳನ್ನ ಬೆಳೆಯೋದು. ಹೌ ಡೂ ಎಮರ್ಜಿಂಗ್ ಟೆಕ್ನಾಲಜೀಸ್ ಪ್ರೊವೈಡ್ ಆಪರ್ಚುನಿಟಿ ಫಾರ್ ಕ್ರಾಪ್ ಡೈವರ್ಸಿಫಿಕೇಶನ್? ಹೊಸ ತಂತ್ರಜ್ಞಾನದಿಂದ ಡೈವರ್ಸಿಫಿಕೇಶನ್ ಹೇಗೆ ಮಾಡಬಹುದು. ಆಮೇಲೆ ಹೌ ಹ್ಯಾಸ್ ದ ಎಂಫಸಿಸ್ ಆನ್ ಸರ್ಟೇನ್ ಕ್ರಾಪ್ಸ್ ಬ್ರಾಟ್ ಅಬೌಟ್ ಚೇಂಜಸ್ ಇನ್ ಕ್ರಾಪಿಂಗ್ ಪ್ಯಾಟರ್ನ್ ಇನ್ ದ ರೀಸೆಂಟ್ ಪಾಸ್ಟ್? ಹೌ ಹ್ಯಾಸ್ ದ ಎಂಫಸಿಸ್ ಆನ್ ಸರ್ಟೇನ್ ಕ್ರಾಪ್ಸ್ ಬ್ರಾಟ್ ಅಬೌಟ್ ಚೇಂಜಸ್ ಇನ್ ಕ್ರಾಪಿಂಗ್ ಪ್ಯಾಟರ್ನ್ ಇನ್ ರೀಸೆಂಟ್ ಪಾಸ್ಟ್? ಇತ್ತೀಚಿನ ಕೆಲವೊಂದು ಬೆಳೆಗಳಲ್ಲಿ ಬೆಳೆಯುವ ವಿಧಾನ ಚೇಂಜ್ ಆಗಿದೆ, ಕ್ರಾಪಿಂಗ್ ಪ್ಯಾಟರ್ನ್. ಅದಕ್ಕೆ ಕಾರಣಗಳೇನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊಸ ತಂತ್ರಜ್ಞಾನ. ಈ ಹನಿ ನೀರಾವರಿ ಬಂದದ್ರಿಂದ ನೀರ್ ವೇಸ್ಟ್ ಆಗೋದು ಕಡಿಮೆ ಆಯ್ತು. ಸೋಲಾರ್ ಬಂದದ್ರಿಂದ ರೈತರು ವಿದ್ಯುತ್ ಮೇಲೆ, ಸರ್ಕಾರಿ ವಿದ್ಯುತ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಯ್ತು. ಆ ತರ ಎಕ್ಸಾಂಪಲ್ಸ್ ಬರೀಬಹುದು. ಒಂದು 3 ಮಾರ್ಕ್ಸ್ ಅಷ್ಟೇ ಹಾಕೋಣ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 1 ನೋಡ್ರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂಡ್ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಅಂಡ್ IHDI. With a special reference to India, why is the IHDI considered a better indicator for inclusive growth? ಯಾಕೆ ಇದು IHDI ಇಂಪಾರ್ಟೆಂಟ್ ಅಂತ ಕೇಳ್ತಾ ಇದ್ದಾರೆ. ನಾನು ಇದನ್ನ ಓದಿಲ್ಲ, ಇಲ್ಲಿ ಕರೆಂಟ್ ಅಫೇರ್ಸ್ ಯಾವಾಗ ಬಂದಿತ್ತು ನನಗೂ ನೆನಪಿಲ್ಲ. ಇದು ಬಂದಿತ್ತಾ ಇದು ಯಾವಾಗ ಬಂದಿತ್ತು? ಸದ್ಯದಲ್ಲಿ ಬಂದಿತ್ತು. ಹೌದಾ? ಬಹುಶಃ ವಿಷನ್ ಮ್ಯಾಗಝಿನ್ ಮಾರ್ಚ್ ಅಲ್ಲಿ ಏನಾದ್ರೂ ಬಂದಿರಬಹುದು. ಸರ್, ಏನಂದ್ರೆ ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಬರುತ್ತೆ. ಯಾರು ಬಿಡುಗಡೆ ಮಾಡ್ತಾರೆ ಇದನ್ನ? ನೆನಪಿದೆ ಯಾರಿಗಾದ್ರು? ನೆನಪು ಬರ್ತಾ ಇಲ್ಲ ನಂಗು. ಬಹಳಷ್ಟು ಇರುತ್ತವೆ ಸಂಸ್ಥೆಗಳು, ಎಲ್ಲ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ಸಮೀಪ ಬಂದಾಗ ನೋಡ್ಕೊಂಡು ಹೋಗೋದು, ಇಲ್ಲಾಂದ್ರೆ ಅದನ್ನ ನೆನ್ಪಿಟ್ಕೊಳಕ್ ಹೋಗಿ ಉಳಿದಿರೋ ಪಾಯಿಂಟ್ಸ್ ಮರಿತೀವಿ. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಂಕ ಅಂತ ಒಂದು ಬರುತ್ತೆ. ಅದಕ್ಕಿಂತ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಇದು ಯಾಕೆ ಬೆಟರ್ ಅಂತ ಕೇಳ್ತಾ ಇದ್ದಾರೆ. ಇನ್ಇಕ್ವಾಲಿಟಿ ಅಡ್ಜಸ್ಟ್ ಅಂದ್ರೆ, ಈಗ ನಮ್ಮ ಭಾರತದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತಗೊಳ್ರಿ. ಹೋದ ವರ್ಷ 100 ಇತ್ತು, ಈ ವರ್ಷ 101 ಆಗಿದೆ, ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ಬಹುದು. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಬಟ್ ಅದೇ ಈಗ ಉದಾಹರಣೆಗೆ 99 ಆಗಿದೆ ಅಂತ ಅನ್ಕೋಣ. ಓಕೆ, ಭಾರತ ಒಂದು ರ್ಯಾಂಕ್ ಕಡಿಮೆ ಆಯ್ತು, ಚೆನ್ನಾಗಿದೆ ಅಂತ ನಾವ್ ಹೇಳಿದ್ರು ಕೂಡ ಅಲ್ಲಿ ಇನ್ಇಕ್ವಾಲಿಟಿ ಅಂತ ಒಂದಿರುತ್ತಲ್ಲ, ಅಸಮಾನತೆ. ಹೌದು, ಶ್ರೀಮಂತರೇ ಆಗಿರ್ತಾರೆ, ಬಡವರೇ ಆಗಿರ್ತಾರೆ. ಅಲ್ಲಿ ಅದು ಅಡ್ಜಸ್ಟ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದಾರೆ ಇದನ್ನ. ಒಂದ್ಸಾರಿ ಚಾಟ್ GPT ಕೂಡ ಚೆಕ್ ಮಾಡ್ಕೊಡ್ರಿ. UNDP ನವ್ರು ಬಿಡುಗಡೆ ಮಾಡ್ತಾರೆ ಇದನ್ನ. ಓಕೆ, ಎಕ್ಸ್ಪ್ಲೇನ್ ಇಂಟರ್ ಜನರೇಷನಲ್ ಇಶ್ಯೂಸ್ ಆಫ್ ಇಕ್ವಿಟಿ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಇನ್ಕ್ಲೂಸಿವ್ ಗ್ರೋತ್. 2019ರಲ್ಲಿ ಇಟ್ ಈಸ್ ಆರ್ಗ್ಯೂಡ್ ದಟ್ ಸ್ಟ್ರಾಟಜಿ ಆಫ್ ಇನ್ಕ್ಲೂಸಿವ್ ಗ್ರೋತ್ ಈಸ್ ಇಂಟೆಂಡೆಡ್ ಟು ಮೀಟ್ ಅಬ್ಜೆಕ್ಟಿವ್ಸ್ ಆಫ್ ದ ಇನ್ಕ್ಲೂಸಿವ್ನೆಸ್ ಅಂಡ್ ಸಸ್ಟೈನಬಿಲಿಟಿ ಟುಗೆದರ್. ಕಮೆಂಟ್. ಈ ತರ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳಕ್ ಕಲಿಬೇಕು ನೀವು. ನಾನು ಈ ಪ್ರಶ್ನೆನ ಅರ್ಥ ಮಾಡಿಸ್ತೀವಿ ನೋಡ್ರಿ ನಿಮಗೆ. ಮೊದಲು ಅದನ್ನ ಅಲ್ಲೇ ನಿಲ್ಸಿ ಓದ್ಬೇಕು. ಇಟ್ ಈಸ್ ಆರ್ಗ್ಯೂಡ್, ಈ ವಾದ ಮಾಡಲಾಗಿದೆ ಏನಂದ್ರೆ, ದ ಸ್ಟ್ರಾಟಜಿ ಆಫ್ ಇನ್ಕ್ಲೂಸಿವ್ ಗ್ರೋತ್. ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥದ್ದು, ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನ ಸೇರಿಸ್ಕೊಂಡು ಬೆಳೆಯೋದು. ಓಕೆ, ಈಸ್ ಇಂಟೆಂಡೆಡ್ ಟು ಮೀಟ್ ಅಬ್ಜೆಕ್ಟಿವ್ಸ್ ಆಫ್ ಇನ್ಕ್ಲೂಸಿವ್ನೆಸ್, ಎಲ್ಲರನ್ನ ಸೇರಿಸ್ಕೊಳ್ಳೋದು.
ಹಾಗೇನೆ ಸಸ್ಟೈನಬಿಲಿಟಿ ಟುಗೆದರ್, ಸುಸ್ಥಿರತೆ ಮತ್ತೆ ಎಲ್ಲರನ್ನ ಸೇರಿಸ್ಕೊಂಡು ಬೆಳೆಯೋದು ಇದರ ಮುಖ್ಯ ಗುರಿ ಇದೆ ಅಂತೆ. ಕಮೆಂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಬರ್ತಾ ಬರ್ತಾ ಗೊತ್ತಾಗತ್ತೆ ನಿಮ್ಗಿದು. ಸೊ ನೀವು ಓದ್ಕೊಂಡು ಹೋಗಿದ್ರೆ ಗೊತ್ತಿರತ್ತೆ, ಇಲ್ಲ ಹಾಗೆ ಬರೆದು ಬಂದ್ರೆ ಒಂದ್ 2 ಮಾರ್ಕ್ಸ್ ಸಿಗುತ್ತೆ. ಇದು HDI ಬಗ್ಗೆ ಆದ್ರೂ ಬರಿಬೇಕಾಗತ್ತೆ ನೀವು. ಓಕೆ, ನೋಡೋಣ. 2, 7, 10, 14, 14, 5, 19, 19, 23, 28, 33, 38, 43, 44, 44, 53, 62, 62, 8, 70, 77, 77, 1, 8, 85, 85, 94, 94, 1, 7, 90, 101, 101, 110, 110, 19, 119 ಮಾರ್ಕ್ಸ್ ನೋಡಿ. ಸಾಕು, ನೀವೇ ಟಾಪರ್. ಇಷ್ಟು ಬರೆದ್ರೆ ನೀವೇ ಟಾಪರ್. ಒಂದ್ಸಾರಿ ಥೀಮ್ಸ್ ನೋಡೋಣ ಯಾವ್ದ್ರ ಮೇಲೆ ಕೇಳಿದಾರೆ ಈ ಸರ್ತಿ ಅಂತ. ಎಕನಾಮಿ ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಅಂತಾನೆ ಒಂದು ವರ್ಡ್ ಇದೆ, ಗೊತ್ತಿರಲಿ ಮೇನ್ ಸಿಲೆಬಸ್ ಅಲ್ಲಿ. ಸ್ಟ್ರಾಂಗ್ ಕಂಟಿನ್ಯೂಟಿ ಬಗ್ಗೆ ಇದನ್ನ ಕಂಟಿನ್ಯೂ ಮಾಡಿದ್ದಾರೆ. HDI ಹೊಸದಾಗಿ ಬಂದಿದೆ ಇದರಲ್ಲಿ, ಬಟ್ ಈಸಿ ಇದೆ ಅದು ಕೂಡ. ಅಗ್ರಿಕಲ್ಚರ್ ನಲ್ಲಿ ಟ್ರೆಡಿಷನಲ್ ಅಗ್ರಿಕಲ್ಚರ್ ಗಳ ಬಗ್ಗೆ ಇವೆ. ಸಪ್ಲೈ ಚೈನ್ ಆಮೇಲೆ ಹೈ ವ್ಯಾಲ್ಯೂ ಕ್ರಾಪ್ ಮೇಲೆ ಫೋಕಸ್ ಮಾಡಿದ್ದಾರೆ ಈ ಸರ್ತಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಸುದ್ದಿಯಲ್ಲಿ ಇತ್ತಿದ್ದು, ಅದಕ್ಕೋಸ್ಕರ ಬಂದಿದೆ. CCUS ಕೂಡ ಕಾರ್ಬನ್ ಕ್ಯಾಪ್ಚರ್ ನಮಗೆಲ್ಲ ಗೊತ್ತಿರೋದು. ನ್ಯಾನೋ ಟೆಕ್ನಾಲಜಿ ರಿಟರ್ನ್ ಆಗಿದೆ, ಮತ್ತೆ ಅದರ ನ್ಯಾನೋ ಟೆಕ್ನಾಲಜಿ ಬಗ್ಗೆ ರಿಪೀಟ್ ಆಗಿದೆ ಪ್ರಶ್ನೆ. ಎನ್ವೈರ್ಮೆಂಟ್ UPSC ಕಂಟಿನ್ಯೂಸ್ ಪ್ಯಾರಿಸ್ ಅಗ್ರಿಮೆಂಟ್ ಮತ್ತೆ ಕಂಟಿನ್ಯೂ ಮಾಡಿದೆ. ಕ್ಲೈಮೇಟ್ ಇಶ್ಯೂಸ್ ಟ್ರೆಂಡ್ ಈಗಲೂ ಕೂಡ ನಡೀತಾ ಇದೆ. ಇಂಟರ್ನಲ್ ಸೆಕ್ಯೂರಿಟಿ ನಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ, ಹೌ ಎವರ್ ಗ್ರೀನ್ ಟಾಪಿಕ್ ಗಳಿನ್ನೂ ಕೂಡ ಅಲ್ಲಿ ಸಮಸ್ಯೆಗಳು ನಡೀತಾ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈ ವರ್ಷ ಇದರ ಮೇಲೆ ಪ್ರಶ್ನೆ ನೇರವಾಗಿ ಬಂದಿಲ್ಲ, ಮುಂದಿನ ವರ್ಷ ಬರುತ್ತೆ. ಓಕೆ, ಇಷ್ಟೇ ನೋಡಿ, ತುಂಬಾ ಈಸಿ ಇದೆ. ಇನ್ನು ನಾಳೆ ನಾವು ಇದೇ ತರ GS4 ಒಂದು ಮಾಡೋಣ. GS4 ಮುಗಿದ್ಮೇಲೆ ಎಸ್ಸೆದು ಕೂಡ ಒಂದ್ 2 ಎಸ್ಸೆಗಳನ್ನ ಡಿಸ್ಕಸ್ ಮಾಡೋಣ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದಾದ್ಮೇಲೆ ಪ್ರತಿ ತಿಂಗಳು ಒಂದೊಂದು ಎಸ್ಸೆ ಬರೆದು ನಂಗೆ ತೋರಿಸಿ. ಕ್ಲಿಯರ್ ಆಯ್ತಾ? ಮಾಡ್ಬೋದಾ? GS1, GS2, GS3 ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ನೋಟ್ಸ್ ಅಷ್ಟು ಮಾಡ್ಕೊಂಡು ಇಟ್ಕೊಡ್ರಿ, ಮರಿದೆ. ಎಥಿಕ್ಸ್ ಕೂಡ ನೋಟ್ಸ್ ಇನ್ನು ಯಾರ್ಯಾರು ಮಾಡಿಲ್ಲ ಮಾಡ್ಕೊಡ್ರಿ ಅದನ್ನ ಶಾರ್ಟ್ ಆಗಿ. ಆನ್ಲೈನ್ ಅವ್ರು ಕ್ಲಿಯರ್ ಆಯ್ತಾ? UPSC ನಲ್ಲಿ ಸಿಲೆಬಸ್ ಏನಿದೆ ಅದನ್ನ ಮಾಡ್ಬೇಡ್ರಿ. ಫಸ್ಟ್ ಪ್ರಿಪರೇಷನ್ ಮಾಡುವಾಗ ಅದನ್ನ ಮಾಡ್ಬೇಕು, ಬಟ್ ಎಕ್ಸಾಮ್ಗೆ ಹೋಗುವಾಗ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ ಅದನ್ನ ಜಾಸ್ತಿ ಓದ್ಕೊಂಡು ಹೋಗ್ಬೇಕು. ನಮ್ ಸಿಲೆಬಸ್ ಅಲ್ಲಿ ಎಲ್ಲ ಇದೆ ಅಂತ ಎಲ್ಲ ಓದ್ಕೊಂಡು ಹೋಗಾಗಿಲ್ಲ. ಯಾವ ಟಾಪಿಕ್ ನಿಂದ ಜಾಸ್ತಿ ಸ್ಕೋರ್ ಬರುತ್ತೆ ಅದನ್ನ ಮೊದಲು ಮುಗಿಸ್ಕೊಳ್ಬೇಕು. ಈಗ ನೀವೇ ಹೇಳ್ರಿ, ನೀವೀಗ UPSC ಓದ್ತೀನಿ, ನಾಳೆ ನಾಳೆ GS3 ಎಕ್ಸಾಮ್ ಇದೆ ಅಂತ ಅಂದ್ರೆ ಯಾವ ಟಾಪಿಕ್ ಓದ್ತೀರಿ ಮೊದಲು ಇದ್ರಲ್ಲಿ ನೀವು? ಇಂಟರ್ನಲ್ ಸೆಕ್ಯೂರಿಟಿ ಓದ್ಬೇಕು ಮೊದಲು. ಯಾಕೆ ಹೇಳ್ರಿ? 50 ಪೇಜ್ ನೋಟ್ಸ್ ಇರುತ್ತೆ, 50 ಮಾರ್ಕ್ಸ್ ಬರುತ್ತೆ. ಎಕನಾಮಿ ಆದ್ರೆ ಎಷ್ಟು ಓದ್ಬೇಕಾಗತ್ತೆ ನೀವು? 300 ಪೇಜ್ ಓದ್ಬೇಕು ಅದಕ್ಕೆ. ಅಷ್ಟ ಅಗತ್ಯ ಇಲ್ಲ ನಮಗೆ. ಮೊದಲು ಇಂಟರ್ನಲ್ ಸೆಕ್ಯೂರಿಟಿ ಮುಗಿಸ್ಕೊಡ್ರಿ, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಗಿಸ್ಕೊಡ್ರಿ, ಆಮೇಲೆ ನೀವು ಬೇಕಾದ್ರೆ ಎನ್ವೈರ್ಮೆಂಟ್, ಆಮೇಲೆ ಎಕನಾಮಿಕ್ ಹೋಗ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವತ್ತೂ ಕೂಡ ನಾವು ಕೊಡೋ ನೋಟ್ಸ್ ಇಂದಾನೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ವಿಷನ್ ಮ್ಯಾಗಝಿನ್ ಇಂದ ಬರುತ್ತೆ ಟಾಪಿಕ್, ನೆನ್ಪಿಟ್ಕೊಡ್ರಿ. ಅಥವಾ ಪ್ರಜಾವಾಣಿಲಿ ಕೂಡ ಒಂದೊಂದು ಲೇಖನಗಳು ಬಂದಿರುತ್ತೆ, ಅದ್ರ ಮೇಲೆ ಬರುತ್ತದು. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ ಇದೆಲ್ಲ? ಸೊ ಪ್ಲಾನ್ ಮಾಡ್ಕೊಂಡು ಹೋಗೋಣ, ಯಶಸ್ವಿ ಆಗೋಣ ಅಷ್ಟೇ. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಎಸ್ ಅಂತ ಹೇಳ್ರಿ ಒಂದ್ಸಾರಿ ಎಲ್ರು. ಭಾರತಿ ಪ್ರತಾಪ್, ಮಾಡ್ರಿ. ಅನುರಾಧ, ವೆರಿ ಗುಡ್. ಓಕೆ.